ಭಗವಾನ್ ಸ್ವರೂಪವಿರುವಂಥ ಸಮಯಸಾದ ಪರಮಾಗಮದ ಮೇಲೆ ಬರೆದಿರುವ ಆತ್ಮಖ್ಯಾತಿ ಟೀಕೆಯ ಮಧ್ಯದೊಳಗೆ ಮೂಡಿ ಬಂದ ಕಲಶರೂಪದ ಕಾವ್ಯಗಳ ಮೇಲೆ ರಾಜಮಲ್ಜಿ ಪಾಂಡೆ ನಾಮದ ಸಮಯದೃಷ್ಟಿ ಮಹಾಪುರುಷ 500 ವರ್ಷಗಳ ಪೂರ್ವದಲ್ಲಿ ಬಾಲಬೋಧಿನಿ ಎಂಬ ಹೆಸರಿನ ಟೀಕೆಯನ್ನು ಹಳೆ ಹಿಂದಿ ಭಾಷೆಯಲ್ಲಿ ಬರೆದಿದ್ದರು. ಅದರದೇ ಕನ್ನಡ ಸ್ವಾಧ್ಯಾಯ ನಡೆದಿದ್ದೇವೆ. ಪುಣ್ಯ ಪಾಪ ಅಧಿಕಾರದ 6ನೆಯ ಕಲಶಗಳು. ಜ್ಞಾನಾತ್ಮ ಧ್ರುವಮಚಲಮಾಭಾತಿ ಭವನಂ ಶಿವಸ್ಯಾಯಂ ಹೇತು ಸ್ವಯಮಪಿ ಯತಶ್ಚಿವ ಇತಿ ಅತೋನ್ಯದ್ಬಂಧಸ್ಯ ಸ್ವಯಮಪಿ ಯತೋ ಬಂಧ ಇತಿ ತತೋ ಜ್ಞಾನಾತ್ಮತ್ವಂ ಭವನಮನುಭೂತಿಃ ವಿಹಿತಂ. ಯತಃ ಸ್ವಯಂ ಅಪಿ ಬಂಧ ಇತಿ. ಯಾವ ಕಾರಣದಿಂದ ತಮ್ಮಿಂದ ತಾವು ಕೂಡ ಎಲ್ಲವೂ ಬಂಧರೂಪವಿವೆ. ಆ ಕಾರಣದಿಂದ ಪೂರ್ವೋಕ್ತ ಚೇತನಾ ಲಕ್ಷಣವಿರುವಂಥ ತನ್ನ ಜೀವದ ಸತ್ವವು ಮೋಕ್ಷ ಮಾರ್ಗವಿದೆ. ಅತ್ಯಂತ ಸುಯೋಗ್ಯವಾದಂಥ ತೆಗೆದುಹಾಕಲಿಕ್ಕೆ ಬಾರದೇ ಇರುವಂಥ ಕಾರಣ ಕೊಟ್ಟರೆ ಯಾವ ಸ್ವರೂಪ ಸತ್ವಭೂತವಾದಂಥ ಸ್ವರೂಪ ಇದೆ, ಚೈತನ್ಯ ಲಕ್ಷಣವೆಂಬ ಸತ್ವದಿಂದ ತುಂಬಿದ ಯಾವ ವಸ್ತು ಇದೆ, ವಸ್ತುವಿನ ಸ್ವರೂಪ ಅದರದೇ ರೂಪ ಇದೆ, ಅದುವೇ ಮೋಕ್ಷ ಮಾರ್ಗ ಇದೆ. ಯಾವ ಕಾರಣದಿಂದ? ಅವೆಲ್ಲವೂ ಬಂಧದ ಕಾರಣದವರ ತಮ್ಮಿಂದ ತಾವೇ ಯಾವ ಶುಭ ಮತ್ತು ಅಶುಭ ಕ್ರಿಯೆಗಳ ಅಥವಾ ಪರಿಣಾಮಗಳ ತಮ್ಮಿಂದ ತಾವೇ ಬಂಧದ ಕಾರಣ ಅರ್ಥಾತ್ ಬಂಧರೂಪ ಅದಾವಂದ ಮೇಲೆ ಇಲ್ಲಿ ಮೋಕ್ಷದ ಕಾರಣ ಯಾವುದು ಸಿದ್ಧ ಆಯಿತು? ಯಾವುದು ಸರ್ವಥಾ ಮುಕ್ತನ ಇದೆಯೋ, ಯಾವುದು ಸ್ವಭಾವದಿಂದನ ಸ್ವರೂಪದಿಂದನ, ಅದರ ರೂಪ ಎಂಥದ್ದಿದೆ? ಚೈತನ್ಯಮಯ ಸತ್ವ ಅದರದ ರೂಪ ಇದೆ. ಅದ ಸ್ವಯಂ ತಾನಾಗೇನ ಏನಿದೆ? ಮುಕ್ತ ಸ್ವರೂಪ ಇದೆ. ಯಾವಾಗಲೂ ಮುಕ್ತ ಸ್ವರೂಪ ಇದೆ ಅಂಥೇಳಿ ಅದೇನಿದೆ ಅದುವೇ ಮೋಕ್ಷ ಮಾರ್ಗ ಇದೆ. ಬಹಳ ಒಂದು ವಿಲಕ್ಷಣವಾದಂಥ ಮಾತು ಇಲ್ಲಿ ಆಚಾರ್ಯ ದೇವರ ಅಥವಾ ಪರಂಪರಾಗತವಾಗಿ ಅಥವಾ ವಸ್ತುವಿನ ಸ್ವರೂಪವೇ ಇದೆ ಅದನ್ನು ಹೇಳಿದ್ದಾರೆ. ಮತ್ತು ಅದು ಒಂದನ್ನೇ ತಿಳ್ಕೊಳ್ಳೋದು ವಿನಃ ಈ ಜೀವ ಏನೆಲ್ಲ ಮಾಡಿ ಬಂಧಕ್ಕನ ಒಳಗಾಗಿದ್ದಾನೆ, ಏನೆಲ್ಲ ಅರ್ಥಾತ್ ಎಲ್ಲವೂ ಬಂಧರೂಪ, ತಮ್ಮಿಂದ ತಾವೇ ಬಂಧರೂಪ ಇದ್ದಾವೆ ಅಂತ ಹೇಳಿದರು. ನಿನ್ನೆ ಒಂದು ಸ್ವಲ್ಪ ಇದನ್ನು ಬಿಡಿಸುವಂಥ ಪ್ರಯತ್ನ ಮಾಡಿದ್ದಿತ್ತು. ಆ ಭೂಮಿಕೆ ಕಡೆಗೆ ಇನ್ನೇನು ಹೋಗೋದಿಲ್ಲ, ಆದರೆ ಅಲ್ಲಿಂದ ಮುಂದನ ಚರ್ಚೆ ಮಾಡೋದ. ಯಾವ ಚೈತನ್ಯ ಸ್ವರೂಪ ಅರ್ಥಾತ್ ಸತ್ವಸ್ವರೂಪದ ವಸ್ತು ಇದೆಯಲ್ಲ, ಆ ವಸ್ತುವಿನ ಪ್ರತಿ ಸಮಯಕ್ಕೆ ಆ ಸತ್ವರೂಪ ಪ್ರಗಟ ಇರ್ತಿದೆ. ಯಾವುದರ ಸ್ವಭಾವ ಇದೆಯೋ ಅದರಲ್ಲೇ ಸತತ ಪ್ರತಿ ಸಮಯಕ್ಕೆ ವ್ಯಕ್ತ ಇರ್ತಿದೆ. ಇದನ್ನು ಗಂಭೀರತೆಯಿಂದ ಸೂಕ್ಷ್ಮತೆಯಿಂದ ನಮ್ಮ ಕಲ್ಯಾಣದ ದೃಷ್ಟಿಯಿಂದ ನಾವು ಅದನ್ನು ತಿಳಿದುಕೊಳ್ಳುವ ಪುರುಷಾರ್ಥ ಮಾಡೋದಿದೆ, ಪ್ರಯತ್ನ ಮಾಡೋದಿದೆ. ದೃಷ್ಟಿಯ ಸೂಕ್ಷ್ಮತೆಯಿಂದ ಜ್ಞಾನದ ಸೂಕ್ಷ್ಮತೆಯಿಂದ ಅದನ್ನು ಗ್ರಹಣ ಮಾಡೋದು ಸಾಧ್ಯ ಇದೆ. ನೋಡ್ರಿ, ಜ್ಞಾನದ ಸೂಕ್ಷ್ಮತೆಯನ್ನು ಹೊರತುಪಡಿಸಿ ಬೇರೆ ಯಾವುದರಿಂದನೂ ಅದರ ಗ್ರಹಣ ಆಗೋದು ಸಾಧ್ಯ ಇಲ್ಲ ಅಂಥೇಳಿ ಜ್ಞಾನ ಏನಿದೆ ಆ ಜ್ಞಾನವೇ ಮೋಕ್ಷದ ಕಾರಣ ಇದೆ. ಜ್ಞಾನವೇ ಮೋಕ್ಷದವರೆಗೆ ಒಯ್ದು ತಲುಪಿಸುವಂಥದ್ದಿದೆ. ಜ್ಞಾನವೇ
ಮೋಕ್ಷ ರೂಪದ ಅವಸ್ಥೆಯಲ್ಲಿ ಕೂಡ ಅನಂತ ಕಾಲದವರೆಗೆ ಜೀವನಿಗೆ ಸುಖವನ್ನು ಪ್ರದಾನ ಮಾಡುವಂಥದ್ದು ಇದೆ. ನಾವು ಜ್ಞಾನವನ್ನು ಅಲಕ್ಷ್ಯ ಮಾಡಿ ಕಾರ್ಯವನ್ನು, ಆಗಮದ ಅಭ್ಯಾಸವನ್ನು, ಯಾವುದೋ ಧರ್ಮಕ್ಕೆ ಸಂಬಂಧಿಸಿದ ಯಾವುದೋ ಕಾರ್ಯವನ್ನು, ಜಿನಾಗಮದಲ್ಲಿ ಹೇಳಿರುವಂಥ ವ್ಯವಹಾರದಿಂದ ಯಾವ ಕಾರ್ಯ ಇರವೆಯೋ, ನಿಶ್ಚಯ ಇದ್ದ ನಂತರ ಯಾವ ಇರ್ತಾವೆಯೋ ಅವುಗಳನ್ನು ನಾವು ಏನು ತಿಳಿದೆವು? ಮೋಕ್ಷದ ಪ್ರತ್ಯಕ್ಷ ಕಾರಣ ಅಂಥೇಳಿ ತಿಳಿದೆವು. ಮೊನ್ನೆ ದಿವಸ ಬಂದದ್ದಿತ್ತು ತತ್ವ ವಿಚಾರದ ಮಹಿಮೆಯನ್ನಾದರೂ ನೋಡಿರಿ. ಹೇಳಿರ್ತಾರಲ್ಲ ಸ್ವಲ್ಪ, ವ್ರತಾದಿಕೋ ಪಾಲೈ, ಗ್ರಂಥಾದಿಗಳ ಅಧ್ಯಯನ ಮಾಡಿದ್ರನು, ವ್ರತಾದಿಗಳನ್ನು ಪಾಲಿಸಿದ್ರನು, ತೀರ್ಥ ವಂದನೆ ಮೊದಲಾದವುಗಳನ್ನು ಮಾಡಿದರನು ಮೋಕ್ಷ. ನಿಶ್ಚಯಾಭಾಸಿ ಮಿಥ್ಯಾದೃಷ್ಟಿ ಅಲ್ಲಿ ಬರ್ತಿದೆ ಅದು ಕಥನ. ಕೊನೆಗೆ ಓದುವುದನ್ನು ಅವಶ್ಯಕಿದೆ. ತತ್ವ ವಿಚಾರದ ಮಹಿಮೆಯನ್ನಾದರೂ ನೋಡಿರಿ. ತತ್ವ ವಿಚಾರವಿಲ್ಲದೆ ದೇವಾದಿಕರ ಪ್ರತೀತಿ ಮಾಡಿದರು. ದೇವಾದಿಕರ, ದೇವ ಮತ್ತು ಯಾರೇ ಆದಿ ಶಬ್ದ ಇಟ್ಟಿದಾರಲ್ಲ, ಆದಿ ಅಂದರೆ ಯಾರು? ದೇವ ಮೊದಲಾದವರ, ದೇವ ಮತ್ತಾರ್ರೆ? ಗುರು. ಶಾಸ್ತ್ರ ಪಂಚಪರಮೇಷ್ಠಿಗಳಲ್ಲಿ ದೇವನೂ ಅದರು, ಗುರುನೂ ಅದರು. ಹಾಗೆ ನೋಡಿದರೆ ಶಾಸ್ತ್ರನೂ ಇದೆ. ದೇವಾದಿಕರ ತತ್ವ ವಿಚಾರವಿಲ್ಲದೆ ದೇವಾದಿಕರ ಪ್ರತೀತಿ ಮಾಡಿದರು. ಬಹಳಷ್ಟು ಶಾಸ್ತ್ರಗಳ ಅಭ್ಯಾಸ ಮಾಡಿದರು. ಬಹಳಷ್ಟು, ಎಷ್ಟು ಸಾಧ್ಯದೆ ಅಷ್ಟು. ಬಿಲ್ಕುಲನ ಸಮಯ ವ್ಯರ್ಥ ಕಳೆಯುವುದಿಲ್ಲ. ಯೋಗ್ಯದೇನಿಲ್ಲ. ವೃಥಾ ಸಮಯ ಮತ್ತು ಖೋಯ್ ಅಂಥೇಳಿ ಹೇಳಿದ್ರಲ್ಲ, ವ್ಯರ್ಥವಾಗಿ ಸಮಯವನ್ನು ಕಳೆಯದೆ ಬಹಳಷ್ಟು ಶಾಸ್ತ್ರಗಳ ಅಭ್ಯಾಸ ಮಾಡಿ ಅದರ ತತ್ವದ ವಿಚಾರ ಮಾಡದಿದ್ರೆ ಆ ಶಾಸ್ತ್ರದ ಅಭ್ಯಾಸದಿಂದ ಏನಾಗೋದಿದೆ? ಇನ್ನು ತತ್ವದ ವಿಚಾರದ ಭೂಮಿಕಾ ಎಲ್ಲಿಯವರೆಗೆ ನಿರ್ಮಾಣ ಆಗುವುದಿಲ್ಲ ಅಲ್ಲಿಯವರೆಗೆ ಶಾಸ್ತ್ರದ ಅಭ್ಯಾಸ ಮಾಡಲಿಕ್ಕೆ. ಇಲ್ಲದಿದ್ದರೆ ಅಯಥಾರ್ಥ ಸ್ಥಾನದೊಳಗೆ, ಅಯೋಗ್ಯ ಸ್ಥಾನದೊಳಗೆ ಬುದ್ಧಿ ಪರಿವರ್ತಿತ ಆಗಿ ಹೋಗ್ತಿದೆ. ಬಹಳಷ್ಟು ಶಾಸ್ತ್ರಗಳ ಅಭ್ಯಾಸ ಮಾಡಿದರು, ವ್ರತಾದಿಗಳನ್ನು ಪಾಲಿಸಿದರು, ತಪಶ್ಚರ್ಯಾದಿಗಳನ್ನು ಮಾಡಿದರು. ಇವು ಪ್ರತಿಯೊಂದಕ್ಕೂ ಆದಿ ಇದೆ ನೋಡ್ರಿ. ಅದು ವಿಚಾರ ಬಹಳ ಮಾಡಬೇಕಾಗ್ತಿದೆ. ದೇವಾದಿಕರ ಪ್ರತೀತಿ ಮಾಡಿತು, ಬಹಳಷ್ಟು ಶಾಸ್ತ್ರಗಳ ಅಭ್ಯಾಸ ಮಾಡಿತು. ವ್ರತಾದಿಗಳನ್ನು, ವ್ರತ ಮೊದಲಾದವನ್ನು, ವ್ರತದ ಜೊತೆಗೆ ಮತ್ತೇನಿದೆ ರೀ? ನಿಯಮಗಳ ಅನೇಕ ಪ್ರಕಾರದವ್ರಿ ಪಾಲನೆ ಮಾಡತಕ್ಕಂಥವು. ಶೀಲ ಪಾಲನೆ ಮಾಡೋದ, ಮೌನದ ಪಾಲನೆ ಮಾಡೋದ, ಈ ಅನೇಕ ಪ್ರಕಾರ. ಏಕಭುಕ್ತಿ, ಉಪವಾಸ, ಏನೇನದಾವ ಎಲ್ಲ ವ್ರತಾದಿಗಳನ್ನು ಪಾಲಿಸಿದರು, ತಪಶ್ಚರ್ಯಾದಿಗಳನ್ನು ಮಾಡಿದರು. ಅವನಿಗಂತೂ ಸಮ್ಯಕ್ತವಾಗುವ ಅಧಿಕಾರವಿಲ್ಲ. ಯಾಕಿಲ್ಲ? ತತ್ವ ವಿಚಾರ ಇಲ್ಲ. ಸಮಯ ಸಾರ ಈ ಕಲಶ ಟೀಕೆಯೊಳಗೆ ಎಷ್ಟು ಬಾರಿ ವಿಚಾರ ಮಾಡುವ ಶಬ್ದ ಬಂದಿದೆ? ಹೆಚ್ಚು ಕಡಿಮೆ ಪ್ರತಿಯೊಂದು ಕಲಶಗಳು. ತತ್ವದ ವಿಚಾರ ಮಾಡಲಿಲ್ಲ ಅಂತಂದ್ರೆ ಬಹಳಷ್ಟು ಶಾಸ್ತ್ರಗಳ ಅಭ್ಯಾಸ ಮಾಡಿದ್ರನು ಎಡಬಿಡದೆ ಶಾಸ್ತ್ರಗಳನ್ನು ಓದುತ್ತಾ ಇರೋದು, ಕೇಳ್ತಾ ಇರೋದು. ಆದರೆ ಅದರೊಳಗೆ ಇವು ಆಕುಲ ವ್ಯಾಕುಲನಾಗಿ ಹೋಗ್ತಾನೆ ವಿನಃ ಶಾಂತಿಯ ಸ್ಥಾನದ ಕಡೆಗೆ ಸ್ವಾಧೀನ ವಿಚಾರ ಇವನಲ್ಲೇ ಉತ್ಪನ್ನ ಆಗುತ್ತೆ. ಶಾಸ್ತ್ರಗಳ ವಾಚನ ಅಭ್ಯಾಸ ಅಂತೂ ಪ್ರಥಮ ಕರ್ತವ್ಯ ಇದೆ, ಸರ್ವೋಪರಿ ಇದೆ. ಸ್ವಾಧ್ಯಾಯ ಇಲ್ಲದ, ಅರ್ಥಾತ್ ಶಾಸ್ತ್ರಗಳ ಅಭ್ಯಾಸ ಇಲ್ಲದ ಜೀವನಿಗೆ
ತತ್ವಗಳ ಸ್ವರೂಪದ ಪರಿಚಯ ಆಗುವುದಿಲ್ಲ. ತತ್ವಗಳ ಸ್ವರೂಪದ 7 ತತ್ವಗಳ ಸ್ವರೂಪದ ಅಥವಾ ಜೀವ ಅಜೀವ ತತ್ವಗಳ ಸ್ವರೂಪದ ಪರಿಚಯ ಆಗದ ವಿನಃ ಅವುಗಳದ್ದು ಚಿಂತನ ಇವನಲ್ಲಿ, ವಿಚಾರ ಇವನಲ್ಲಿ ಆರಂಭ ಆಗೋದು ಸಾಧ್ಯ ಇಲ್ಲ. ಇದು 2000 ನೋಟ್ ಇದೆ, ಇದು 20 ಲಕ್ಷದ FD ಇದೆ. ಇದು ಪರಿಚಯ ಆಗದ ವಿನಃ ಅದರ ಕುರಿತು ವಿಚಾರ ಇಲ್ಲಿ, ಅದರ ಸಂರಕ್ಷಣೆ ಇದ್ದಾಗಲಿ, ಅದರ ಭಾರ ನಂತರ ಯಾರಿಗೆ ಭರಿಸೋದ ಅಥವಾ ಯಾವ ಪ್ರಕಾರ ಅದರ ವಿನಿಯೋಗ ಮಾಡೋದ, ಎಲ್ಲಿ ಖರ್ಚು ಮಾಡೋದ, ಅವುಗಳಲ್ಲಿ ಎಷ್ಟು ಖರ್ಚು ಮಾಡಿದರೆ ಧರ್ಮದ ಸಲುವಾಗಿ ಎಷ್ಟು ಮಾಡಬಹುದು, ಸಂಸಾರದ ಸಲುವಾಗಿ ಎಷ್ಟು ಮಾಡಬೇಕಾಗ್ತಿದೆ, ಈ ವಿಚಾರಗಳಲ್ಲಿ ಉತ್ಪನ್ನ ಆಗ್ತವ್ರೆ. ಅದೇ ಪ್ರಕಾರ ಆಗಮದ ಅಭ್ಯಾಸದಿಂದ, ಶಾಸ್ತ್ರಗಳ ಅಭ್ಯಾಸದಿಂದ ತತ್ವಗಳ ಸ್ವರೂಪ ಲಕ್ಷ್ಯದೊಳಗೆ ಬರ್ತಿದೆ, ಪರಿಚಯದೊಳಗೆ ಬರ್ತಿದೆ, ವಿಕಲ್ಪದೊಳಗೆ ಬರ್ತಿದೆ, ಅಥವಾ ಬಹಿರ್ಮುಖ ಜ್ಞಾನಕ್ಕೆ ವಿದಿತ ಆಗ್ತಿದೆ, ತಿಳಿದು ಬರ್ತಿದೆ. ತಿಳಿದು ಬಂದ ನಂತರನ ಅದರ ಕುರಿತಾಗಿ ಸೂಕ್ಷ್ಮವಾದಂಥ ವಿಚಾರ ಉತ್ಪನ್ನ ಆಗೋ ಸಾಧ್ಯ ಇದೆ. ಆ ವಿಚಾರ ಮಾಡಿದ್ದನ್ನು ಬರೀ ತಿಳಿದ ಅಂತಂದ್ರೆ ಆ ತಿಳಿಯುವಿಕೆಯಿಂದ ಇವನಿಗೆ ಸಮ್ಯಕ್ ದರ್ಶನ ಆಗುವ ಅಧಿಕಾರ ಶಬ್ದ ಇದೆ. ಹಾಗಾದರೆ ಸಮ್ಯಕ್ ದರ್ಶನ ಮಾಡಿಸುವ ಅಧಿಕಾರ ಯಾರಿಗಿದೆ? ಇದರ ಸಲುವಾಗಿ ದೃಷ್ಟಾಂತ ಬರ್ತಿದೆಯಲ್ಲ, ಇಲ್ಲೇ ಇದೆ, ಎಲ್ಲಿದೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಮೋಕ್ಷ ಮಾರ್ಗ ಪ್ರಕಾಶಕದೊಳಗನೆ ಇದೆ. ಪುತ್ರಾಧಿಕರ ಪ್ರಾಪ್ತಿಯ ಸಲುವಾಗಿ ವಿವಾಹಾದಿಗಳನ್ನು ಮಾಡುವುದು ಅನಿವಾರ್ಯ ಇದೆ. ವಿವಾಹಾದಿಗಳನ್ನು ಮಾಡದೆ ಪುತ್ರಾಧಿಕರ ಪ್ರಾಪ್ತಿ ಆಗುವುದಿಲ್ಲ. ಇನ್ನು ವಿವಾಹಾದಿಗಳನ್ನು ಮಾಡಿದ ನಂತರ ಕೂಡ ಪುತ್ರಾಧಿಕರ ಹಾಗೆ ಆಗ್ತಾರೆ, ನಿಯಮಿಲ್ಲ. ಆದರೆ ವಿವಾಹಾದಿಗಳನ್ನು ಮಾಡಿದ್ದ ಪುತ್ರಾಧಿಕರ ಉತ್ಪತ್ತಿ, ಪುತ್ರನ ಉತ್ಪತ್ತಿ ಆಗುವುದಿಲ್ಲ. ತತ್ವದ ವಿಚಾರ ಮಾಡದ ವಿನಃ ಸಮ್ಯಕ್ ದರ್ಶನ ಆಗುವುದನ್ನ ಇಲ್ಲ. ತತ್ವದ ವಿಚಾರ ಮಾಡುವ ಸಲುವಾಗಿ ಆಗಮದ ಅಭ್ಯಾಸ, ವ್ರತದ ಪರಿಪಾಲನೆ, ದಾನ, ತಪಶ್ಚರ್ಯ ಇವೆಲ್ಲ ಅದಾವೆ. ತತ್ವದ ಅಭ್ಯಾಸದ ಸಲುವಾಗಿ ಅವೆಲ್ಲ ಭೂಮಿಕಾ ಆದವು. ತತ್ವದ ಅಭ್ಯಾಸ, ತತ್ವದ ವಿಚಾರ ಮಾಡುವ ಸಲುವಾಗಿ ಆಗಮಗಳ ಅಭ್ಯಾಸ ತತ್ವದ ವಿಚಾರ ಮಾಡುವ ಸಲುವಾಗಿದೆ. ಯಾವಾಗ ನಡೆದಿರ್ತಿದ್ದೀರಿ ನಮ್ಮಲ್ಲಿ ವಿಚಾರ? ಭವಕಾನನದೊಳಗ ನಾನು ಈ ದೇಹ ಇಲ್ಲ, ಬೇರೆ ಏನೋ ದೇಹ ಇತ್ತು, ಬೇರೆ ಯಾವುದೋ ದೇಹ, ಒಂದಲ್ಲ ಒಂದು ದೇಹ ಇತ್ತನ. ಹಾಗಾದರೆ ಈ ಭವಕಾನನದೊಳಗ ನಾನು ಏಕಾಕಿ ಅನಂತ ಕಾಲದಿಂದ ಪರಿಭ್ರಮಣ ಮಾಡ್ತಾ ಇದ್ದೇನೆ. ದೇಹ ರೂಪದ ವಸ್ತ್ರಕ್ಕೇನು ಬೆಲೆ ಇದೆ ಗೌರಣ್ಣವರು? ದೇಹ ಏನಿದೆ ಬಸ್ ಒಂದು ವಸ್ತ್ರದ ಸಮಾನ ಇದೆ. ಹಾಗಾದರೆ ವಸ್ತ್ರದ ಮೂಲಕ ವ್ಯಕ್ತಿಗೇನಾದರೂ ವಿಶೇಷ ಬೆಲೆ ಇರ್ತಿದೆ? ವಸ್ತ್ರ ವ್ಯಕ್ತಿಯ ಅಂತರಂಗವನ್ನು ಒಂದು ವೇಳೆ ಸೂಚಿಸ್ತಿದೆ ಅನ್ನೋದು ಸತ್ಯಿದೆ. ಅವನ ವಿಚಾರ ಎಂಥದ್ದಿದೆ, ಅವನ ಭಾವನಾ ಎಂಥದ್ದಿದೆ ಅನ್ನೋದ ಅವನ ಉಡುಗೆ ತೊಡುಗೆಗಳ ಮೇಲಿಂದ ತಿಳಿದು ಬರ್ತಿದೆ. ಎಷ್ಟು ಮಾನವಂತ ಇದ್ದಾನೆ, ಎಷ್ಟು ಮಾನದ ಸಲುವಾಗಿ, ಶೀಲದ ಸಲುವಾಗಿ, ಶರೀರದ ಒಂದು ಆವರಣ ಮುಚ್ಚಿಕೊಳ್ಳುವ ಸಲುವಾಗಿ ಯಾವ ಪ್ರಕಾರ ಸಾವಧಾನ ಇದ್ದಾನೆ, ಎಂಥ ವಸ್ತ್ರ ಪರಿಧಾರಣೆ ಮಾಡ್ತಾನೆ ಅದರ ಮೇಲೆ. ತುಂಡು ವಸ್ತ್ರ, ಪೂರ್ಣ ವಸ್ತ್ರ ಅದು ಒಂದು ಮಾತಾಯಿತು. ಇನ್ನು ಅದರಲ್ಲೇ ಕೂಡ ಎಂಥ ಬಣ್ಣ, ಇದರಿಂದ ಕೂಡ ಅವನ ಲೇಷ್ಯ ಗೊತ್ತಾಗ್ತಿದೆಯೋ ಅಥವಾ ಇಲ್ಲ ಆಗ್ತಿದೆ. ಲೇಷ್ಯ ಕಷಾಯನುರಂಜಿತ ಪರಿಣಾಮ. ಈ ಮಾತು ಎಲ್ಲ ಸತ್ಯ ಇದ್ರೂ ಕೂಡ ವ್ಯಕ್ತಿಯ ವ್ಯಕ್ತಿತ್ವ ಅದನ್ನು ಮೀರಿ ಬಹಳ ವಿಶೇಷ ಇರ್ತಿದೆ, ಬಹಳ ಬೇರೆ ಇರ್ತಿದೆ. ಅರ್ಥಾತ್ ಬರೀ ವಸ್ತ್ರದ ಮೂಲಕ ಅವನ ಸಂಪೂರ್ಣ ವ್ಯಕ್ತಿತ್ವವನ್ನು ಅಳತೆ ಮಾಡಲಿಕ್ಕೆ ಆಗುವುದಿಲ್ಲ.
ಸರಿಯದೇ ಪ್ರಕಾರ ಮನುಷ್ಯ ದೇಹ ಇದೆ, ಜೈನ ಕುಲೋತ್ಪನ್ನ ಇದ್ದೇವೆ, ಶಾಸ್ತ್ರದ ಅಭ್ಯಾಸ ಮಾಡ್ತಾ ಇದ್ದೇವೆ, ಜಿನ ಭಗವಂತರ ದರ್ಶನಾದಿಗಳನ್ನು ಮಾಡ್ತಾ ಇದ್ದೇವೆ. ಆದರೆ ಈ ಮನುಷ್ಯ ತನಕ ಜೈನ ಕುಲೋತ್ಪತ್ತಿಗೆ, ದೇವ ಅರ್ಹಂತ ಭಗವಂತರ ದರ್ಶನಕ್ಕ, ಜಿನಶಾಸನದ ಅಭ್ಯಾಸಕ್ಕ ಶೋಭೆ ಅಥವಾ ಅರ್ಥ ಯಾವಾಗ ಬರ್ತಿದೆ? ತತ್ವದ ವಿಚಾರ ಮಾಡಿದರೆ. ತಪಶ್ಚರ್ಯ ಮಾಡ್ತಾ ಇದ್ದಾನೆ, ವ್ರತಪಾಲನೆ ಮಾಡ್ತಾ ಇದ್ದಾನೆ, ಅವನ ಮಾತು ಬಿಡ್ರಿ. ನಾವು ಎಷ್ಟು ಮಾಡ್ತಾ ಇದ್ದೇವಲ್ಲ ನಮ್ಮ ಮೇಲಿಂದ ಇವೆಲ್ಲ ಮಾಡುವ ಕಾರ್ಯಗಳಿಗೆ ನಿಜವಾಗಿ ಅರ್ಥ ಯಾವಾಗ, ಇವಕ್ಕೆಲ್ಲದಕ್ಕೂ ಪ್ರತಿಯೊಂದಕ್ಕೂ ಬೆಲೆ ಯಾವಾಗ ಬರ್ತಿದೆ? ತತ್ವದ ವಿಚಾರ ಮಾಡಿದರೆ. ತತ್ವ ಏಳು ತತ್ವದ ವಿಚಾರ ಮಾಡೋದ, ಅಥವಾ ಕನಿಷ್ಠ ಪಕ್ಷ 2 ತತ್ವದ ವಿಚಾರ ಮಾಡೋದು. ಜೀವ ಅಜೀವ, ಜೀವ ಅಜೀವ, ನಿರಂತರ ವ್ಯಾಪಾರ, ಜ್ಞಾನ ದರ್ಶನದ ವ್ಯವಹಾರ ಯಾವುದರ ಜೊತೆಗೆ ಇದೆ? ಅಜೀವದ ಜೊತೆಗೆ ಇದೆ. ಜ್ಞಾನ ದರ್ಶನ ಯಾರದ್ದು ಇದೆ? ಜೀವದ್ದು ಇದೆ. ಹಾಗಾದರೆ ಈ ನಿರಂತರ ಯಾವುದರ ಸಂಪರ್ಕ ಬರ್ತಾ ಇದೆ ಅದರ ಸ್ವರೂಪ ಏನ? ಯಾವುದರ ಸಂಪರ್ಕ ಸಂಬಂಧ ನನಗೆ ಬರ್ತಾ ಇದೆ ಅದರ ಸ್ವರೂಪ ಏನ? ಯಾವುದರ ಸಂಬಂಧ ಮಾಡ್ತಾ ಇದ್ದೇನೆ ಆ ನನ್ನ ಸ್ವರೂಪ ಏನು? ಇದರಿಂದ ಆತ್ಮಕಲ್ಯಾಣ ಆಗ್ತಿದೆ. ನಿಜವಾಗಿ ಇದರಿಂದನೇ ಆಗ್ತಿದೆ. ಆಗಮದಲ್ಲಿ ಏನು ಹೇಳಿದ್ರು? ಜ್ಞಾನದರ್ಶನ ಸ್ವರೂಪಿ ಜೀವ ಇದ್ದಾನೆ, ವಿಶ್ವದೊಳಗೆ ಜೀವದ 3 ಕಾಲದಲ್ಲೂ ಅಸ್ತಿತ್ವ ಇರ್ತಿದೆ ಅಂಥೇಳಿ ಹೇಳಿದ್ರು. ಇದರಿಂದ ಆತ್ಮಕಲ್ಯಾಣ ಆಗ್ತಿದೆ ಅಂದ್ರೆ ಪ್ರತಿಯೊಂದು ವಸ್ತು ಉತ್ಪಾದ ವ್ಯಯ ದ್ರವ್ಯಾತ್ಮಕ ಇದೆ. ಪ್ರತಿಯೊಂದು ವಸ್ತು ನಿತ್ಯ ಇದ್ದುಕೊಂಡ ನಿರಂತರ ಬದಲಾಗ್ತಿದೆ. ವಿಶ್ವದೊಳಗೆ 6 ಜಾತಿಯ ದ್ರವ್ಯ ಇದ್ದಾವೆ. ಜೀವದ್ರವ್ಯ, ಜ್ಞಾನದರ್ಶನಯುಕ್ತ ಅರೂಪಿ ಮಹಾಪದಾರ್ಥ ಇದೆ. ಇವೆಲ್ಲ ಪರಿಭಾಷೆಗಳನ್ನು ಓದಿದ ನಂತರ ಆತ್ಮನ ಕಲ್ಯಾಣ ಆಗ್ತಿದೆಯೇನ? ನಾನು ಯಾವುದರ ಜೊತೆಗೆ ನಿರಂತರ ಏಕರೂಪ ಆಗ್ತಾ ಇದ್ದೇನೆ, ಯಾವುದನ್ನು ಸತತ ದೃಷ್ಟಿಯೊಳಗೆ ತಂದುಕೊಳ್ತಾ ಇದ್ದೇನೆ, ಅಥವಾ ನಿರಂತರ ಯಾವುದರ ಮೇಲೆ ನನ್ನ ದೃಷ್ಟಿ ಬೀಳ್ತಾ ಇದೆ, ಅದರ ಸ್ವರೂಪ ಏನಿದೆ? ಆ ಪರಪದಾರ್ಥಗಳ ಮೇಲೆ, ಬದಲಾಗ್ತಾ ಇರುವಂತಹ ಪದಾರ್ಥಗಳ ಮೇಲೆ, ನನ್ನಿಂದ ಭಿನ್ನ ಇರುವಂತಹ ಪದಾರ್ಥಗಳ ಮೇಲೆ, ನನ್ನ ಇಚ್ಛೆ ಭಾವನೆಗಳಿಗೆ ಅನುರೂಪವಾಗಿ ಎಂದೂ ಪರಿಣಮನ ಮಾಡದೇ ಇರುವಂತಹ ಪದಾರ್ಥಗಳ ಮೇಲೆ ಲಕ್ಷ್ಯ ನಿರಂತರ ಹಾಕ್ತಾ ಇರುವಂಥ ನಾನು ಯಾರಿದ್ದೇನೆ? ಈ ವಿಚಾರ, ಇಂಥ ವಿಚಾರ ಏನಿದೆ, ಇದು ತತ್ವದ ವಿಚಾರ ಇದೆ. ಇದರಿಂದ ನನ್ನ ಜೀವನದ ಸಾರ ಎಲ್ಲಿದೆ ಮತ್ತು ನನ್ನ ಜೀವನ ಯಾವ ಪ್ರಕಾರ ಇದುವರೆಗೆ ನಿಸ್ಸಾರ ಆಗಿದೆ ಅನ್ನೋದು ತಿಳಿದು ಬರುವುದಿದೆ. ಇದು ಪುದ್ಗಲ ಇದೆ. ಇವು ಸಂಯೋಗಿ ರೂಪಿ ಪದಾರ್ಥ ಎಲ್ಲವೂ ಅಜೀವದ ಅವಸ್ಥಾ ಮಾತ್ರ ಇದ್ದಾವೆ. ಇದು ಯಾವುದರಿಂದ ತಿಳಿತು? ಶಾಸ್ತ್ರದ ಅಭ್ಯಾಸದಿಂದ ತಿಳಿತು. ಹೌದು ಅಥವಾ ಇಲ್ಲ? ಶಾಸ್ತ್ರದ ಅಭ್ಯಾಸದಿಂದ ಯಾವ ನವೀನ ಜೀವಗಳ ಸಂಬಂಧ ಬಂತು, ಯಾವ ಹಳೆಯ ಜೀವಗಳ ಹೊರಟು ಹೋದ್ರು, ಇದನ್ನೆಲ್ಲ ನಾವು ನಂಬಬೇಕಾದ್ರೆ ಅಥವಾ ಇದರಲ್ಲೇ ನಾವು ನಮ್ಮದೇ ಆದಂಥ ವಿಪರೀತ ಮನ್ನಣೆಯನ್ನು ಬಿಟ್ಟು ಕೊಡಬೇಕಾದ್ರೆ ಅದಕ್ಕೆ ಶಾಸ್ತ್ರದ ಅಭ್ಯಾಸ ಬೇಕು. ಆ ಶಾಸ್ತ್ರದ ಅಭ್ಯಾಸ ಮಾಡಿದ ನಂತರ ನಿಜವಾಗಿ ವಾಚನದ ಮಾತಂತೂ ಹೀಗಿದೆ. ಸ್ವಾಧ್ಯಾಯದೊಳಗೂ ವಾಚನ ಪ್ರಚನ ಆದಿ 5 ಭೇದ ಹೇಳಿದರು. ಆದ್ರೆ ಜ್ಞಾನಿಗಳ ಈ ಪ್ರಕಾರ ಒಂದು ವಿಧಿ ಹೇಳಿದರೆ 1 ಗಂಟೆ ಓದಿದ ನಂತರ 3 ಗಂಟೆ ವಿಚಾರ ಮಾಡಬೇಕು. ಚಿಂತನೆ ಅಂದರೆ ವಿಚಾರ ಅಂದರೆ ಏನು ಓದಿದೇನೋ ಅದರ ಬಗ್ಗೆ ವಿಚಾರ, ಅದರ ಬಗ್ಗೆ ಚಿಂತನೆ ಮಂಥನ್. ಯಾವ ಪ್ರಕಾರ ಪಶುಗಳ ಆಹಾರವನ್ನು ಮೆಲುಕು ಹಾಕ್ತಾವಲ್ಲ ಆ ಪ್ರಕಾರ ಈ ವಿಷಯವನ್ನು ನಾವು ಚಿಂತನೆ ಮಾಡುವುದು ಅವಶ್ಯಕ ಇದೆ. ಚಿಂತನೆ ಮಾಡೋದೇನು ನಮ್ಗೆ ಅಪರಿಚಿತ ಇದೆ ಅಂದರೆ
ಯಾವುದಾದರೂ ಘಟನೆ ಸಂಭವಿಸಿದ ನಂತರ ನಮ್ಮ ತಲೆ ಬರೀ ಅದೇ ಬರ್ತಿದೆ, ಹೊಸ ವಿಷಯ ಬರೋ ತನಕ ಅದೇ ಬರ್ತಾ ಇರ್ತದೆ. ಆ ಪ್ರಕಾರ ಒಂದು ವೇಳೆ ನಮ್ಗೆ ಓದಿದಂಥ ತತ್ವ ಇವತ್ತು ಮುಂಜಾನೆ ಯಾವುದು ಇಲ್ಲಿ ಸ್ವಾಧ್ಯಾಯದೊಳಗೆ ಬರ್ತಿದೆಯೋ ಅದರ ಕುರಿತಾಗಿ ನಮಗೆ ಬಿಟ್ಟು ಅದರದೇ ವಿಚಾರ ಅದರ ಸತ್ಯತೆಯನ್ನು ಕಂಡುಕೊಳ್ಳುವ, ಅದರೊಳಗಿರುವಂಥ ಸಾರವನ್ನು ಗ್ರಹಿಸುವ, ಅದರೊಳಗಿರುವಂಥ ಪ್ರಯೋಜನವನ್ನು ಹಿಡಿದುಕೊಳ್ಳುವ ಉದ್ಯಮ ನಾವು ಬಿಟ್ಟು ಒಳಗಡೆ ನಡಿಬೇಕ್ರಿ. ಹೊರಗಡೆ ಏನೆಲ್ಲ ನಡೀತಾ ಇರ್ತಿದೆ ಅದನ್ನು ನಡೀತಿದೆ ರೀ. ಜಗಳ ಆಗಿರ್ತಿದೆ, ಯಾರ್ದು ಯಾರ ಜೊತೆಗೆ ನಾವು ಸ್ವಲ್ಪ ವಾದ ವಿವಾದ ಆಗಿರ್ತೀವಿ. ಊಟನೂ ಮಾಡ್ತಾ ಇರ್ತಾನೆ, ಅಡುಗೆನೂ ಮಾಡ್ತಾ ಇರ್ತಾನೆ, ಪೇಟೆಗೇನೂ ಹೋಗ್ತಾ ಇರ್ತಾನೆ. ಆದ್ರೆ ಅದು ಅವನ ತಲೆಯೊಳಗೆ ಸುತ್ತುತ್ತಾ ಇರ್ತಿದ್ಯೋ ಅಥವಾ ಇಲ್ಲವೇ, ಅದರಿಂದ ಅವನಿಗೆ ಪ್ರತ್ಯಕ್ಷ ಘಟನೆಗೆ ಸಂಬಂಧಿಸಿದ ಹಾಗೆ, ಘಟನಾ ಕಾಲ ವ್ಯತೀತ ಆಗಿ ಹೋದ್ರೂ ಕೂಡ ಘಟನೆಗೆ ಸಂಬಂಧಿಸಿದ ಹಾಗೆ ಅವನ ವಿಚಾರದ ಅನುಸಾರ ಅವನಿಗೆ ಅನುಭವ ಆಗ್ತಾ ಇರ್ತಿದೆಯೋ ಅಥವಾ ಇಲ್ಲವೇ, ಅವನ ವಿಚಾರದ ಅನುಸಾರ ಯಾವ ಮಾತು ಎದುರಿಗಿನ ವ್ಯಕ್ತಿ ಯಾವ ಕಠೋರ ಮಾತು ಮಾತಾಡಿದ ಅದ ಅವನ ಯಾವ ವಿಚಾರದೊಳಗೆ ಎಷ್ಟು ಅಂಶದಿಂದ ಪ್ರಸಾರ ಆಗ್ತಿದೆಯೋ ಅಷ್ಟು ಅಂಶದಿಂದ ಅವನಿಗೆ ಅದರ ಅನುಭವ ಆಗ್ತಿದೆ ಏನಿಲ್ರಿ, ಕಹಿ ಅಥವಾ ಸಿಹಿ. ಯಾವ ಒಂದು ಮಾತನ್ನು ಎದುರಿಗಿನ ವ್ಯಕ್ತಿ ಮಾತಾಡಿದ ಆ ಮಾತಿನ ವಿಚಾರ ಬಂದ ನಂತರ, ಆ ಮಾತ ಜ್ಞಾನದ ಭೂಮಿಕೆಯೊಳಗೆ ಬಂದ ನಂತರ ಅದಕ್ಕೆ ಸಂಬಂಧಿಸಿದ ಹಾಗೆ ಸಂವೇದನೆ ಆಗ್ತಿದೆ. ಮತ್ತು ಆ ಮಾತಿಗೆ ಉತ್ತರ ನಾನೇನು ಕೊಟ್ಟನು, ಎಂಥ ಉತ್ತರ, ಶೇರಿಗೆ ಸವ್ವಾ ಶೇರ್. ಆ ಉತ್ತರ ಸ್ಮರಣೆಗೆ ಬಂದ ನಂತರ ಅಲ್ಲೇನ ಸ್ಮರಣೆಯ ಸಲುವಾಗಿ ಏನೂ ಪ್ರಯತ್ನ ಇಲ್ಲ, ತನ್ನಷ್ಟಕ್ಕೆ ತಾನೇ ಸ್ಮರಣೆಗೆ ಬರ್ತಿದ್ದೀರಿ. ಬಂದ ನಂತರ ಅಲ್ಲೇ ಅಭಿಮಾನದ ಅನುಭವ ಆಗ್ತಿದೆ ಏನಿಲ್ರಿ. ಆ ಸಮಯಕ್ಕೆ ಶೇರಿಗೆ ಸವ್ವಾ ಶೇರ್ ಉತ್ತರ ಕೊಟ್ಟಿದ್ದೇನಲ್ಲ, ಅವೇನೋ ಹೇಳಲಿಕ್ಕೆ ಹೋದ, ಅವನ ಮಾತನ್ನು ತುಂಡರಿಸಿ ಹಾಕಿದ್ದೇನಲ್ಲ, ನನ್ನ ಬುದ್ಧಿ ಚಾತುರ್ಯದಿಂದ ಅಭಿಮಾನ ಅನ್ನಿಸ್ತಿದ್ದೇನೆ, ಅನುಭವ ಆಗ್ತಿದೆ ಏನಿಲ್ರಿ. ಸರಿ, ಇದು ಯಾವ ಪ್ರಕಾರ ನಮ್ಮ ಜೀವನದಲ್ಲಿ ನಿಸ್ಸಾರವಾದಂಥ ನಿಸ್ಸಾರ ಇದೆಯನ, ಪರಮ ಸಾರಗರ್ಭಿತೆ ಇದೆ ರೀ. ಇವೆಲ್ಲ ವಿಚಾರ ಮಹಾನ್ ಸಾರದವ್ರೆ ಅದರೊಳಗೆ. ಏನ ಭವಗಳ ಬಿದ್ದಿದವ್ರೆ ಅದರೊಳಗ, ಭವಗಳ ಬಿದ್ದಿದವು. ಸಾಗರೋಪಮ ಕಾಲದ ಅಸಹನೀಯ ದುಃಖ ಸಂಗ್ರಹಿತ ಆಗ್ತಾ ಇದ್ದೀರಿ. ಯಾವಾಗ ನಾನು ಕೊಟ್ಟಿರುವಂಥ ಉತ್ತರದ ಸ್ಮರಣೆ ಆಗ್ತಿದೆ, ಯಾವಾಗ ಅಲ್ಲಿ ಅಭಿಮಾನದ ಸಂವೇದನ ಆಗ್ತಿದೆಯಲ್ಲ, ಅಲ್ಲಿ ಎಂಥ ದುಃಖ ಪ್ರವೇಶ ಮಾಡ್ತಾ ಇದೆ. ಎಲ್ಲಿ ಎದುರಿಗಿನ ವ್ಯಕ್ತಿ ಕಠೋರ ಮಾತಾಡಿದ ಅದಕ್ಕೆ ಪ್ರತಿಯಾಗಿ ಇನ್ನಷ್ಟು ಕಠೋರ ಅದರ ಯಾವಾಗ ಸ್ಮರಣೆ ಆಗ್ತಿದೆ, ಜ್ಞಾನದ ಭೂಮಿಕೆಯೊಳಗ ಅದು ಜ್ಞೇಯ ರೂಪದಿಂದ ಹೊಳಿತಿದೆ. ಆ ಸಮಯದೊಳಗ ಅಜ್ಞಾನದಿಂದ ಅದರ ಜೊತೆಗೆ ಸುಖ ದುಃಖದ ಕಲ್ಪನೆ ಅಭಿಪ್ರಾಯದೊಳಗೆ ಇದ್ದ ಕಾರಣ ಪ್ರತ್ಯಕ್ಷ ವ್ಯಕ್ತಿ ಇಲ್ಲ, ವಚನ ಇಲ್ಲ. ಆದರೂ ಕೂಡ ನನ್ನ ಜ್ಞಾನದ ಭೂಮಿಕೆಯೊಳಗ ಆ ವಚನವನ್ನು ತಂದುಕೊಂಡ ನಾ ರೋಷಕ್ಕೊಳಗಾಗ್ತೀನಿ, ಸಿಟ್ಟು ಬರ್ತಿದೆ, ಅವನಿಗೆ ಅದನ್ನು ಮಾತಾಡೇ ತೋರಿಸ್ತೇನೆ ನೋಡ. ಈ ಪ್ರಕಾರ ವೈರ ಬೆಳೀತಿದೆ. ಏನೇನಾಗ್ತಿದೆ ಅದು ಮಾತಾಡ್ಲಿಕ್ಕೆ ಇವ ಜೀವಂತ ಉಳಿತಾನೂ ಇಲ್ಲ ಗೊತ್ತಿಲ್ರಿ, ಅವ ಜೀವಂತ ಇರ್ತಾನೂ ಇಲ್ಲ ಗೊತ್ತಿಲ್ಲ. ಅವ ಮಾತಾಡಿ ಪಶ್ಚಾತ್ತಾಪ ಪಟ್ಟುಕೊಂಡು ಆ ದೋಷದಿಂದ ಅವ ಒಂದ್ ವೇಳೆ ಭಿನ್ನ ಆಗಿರಬಹುದ್ರಿ. ಆದ್ರೆ ಇವ ಆ ಮಾತಿಗೆ ಪ್ರತಿ ಉತ್ತರ ಕೊಡುವ ಸಮಯ ಸಾಧಿಸ್ತಾ ವೈರ ಬೆಳೆಸ್ತಾ ಇದ್ದಾನೆ ಒಳಗಡೆ. ಆ ಒಳಗಡೆ ಬೆಳೀತಾ ಇರುವಂಥ ವೈರದೊಳಗ ಹಾನಿಯಾರ್ದು ಇದೆ ರೀ, ಅವಂದೇನೇ ಉಂದ್ರಿ. ಇದೆಲ್ಲ ನಮ್ಮ ಜೀವನದಲ್ಲಿ ನಡೀತಾ ಇದೆ ಅಂಥೇಳಿನ ಅಪ್ಪಾಜಿ ಹೇಳಿದ್ರು. ಅನರ್ಥದಂಡ ಮಾತ್ರ ತುಂಡರಿಸಿ ಹಾಕಿದ್ರೆ ಈ ಜೀವಕ್ಕೆ ಮೋಕ್ಷ ಮಾರ್ಗ ಉಪಲಬ್ಧ ಆಗೋದು ಬಹಳ ಸುಲಭ. ಇದೆಲ್ಲ ಅನರ್ಥದಂಡರೇ ಅಂತ ಹೇಳ್ತಲ್ಲ, ನಾನು ಇರ್ತೇನೋ ಇಲ್ಲ ಗೊತ್ತಿಲ್ಲ, ಅವನಲ್ಲಿ ಅಂತೂ ವೈರು ಇಲ್ಲವೇ ಇಲ್ಲ. ನಾನು ಎಷ್ಟು ತಪ್ಪು ಮಾಡಿದ್ನೋ ಹೀಗೆ ಮಾತಾಡಬಾರ್ದಾಗಿತ್ತು. ಆ ವ್ಯಕ್ತಿ ಕ್ಷಣಿಕ ಘಟನೆಯ ಸಲುವಾಗಿ ನಾನು ಆವೇಶಕ್ಕೊಳಗಾಗಬಾರ್ದಾಗಿತ್ತು ಅಂಥೇಳಿ ತಿಳ್ಕೊಂಡ ಅವ ತನ್ನ ತಪ್ಪಿನ ಸ್ವೀಕಾರ ತಾನು ಮಾಡಿದನ್ರಿ. ಇವ ಆತನ ತಪ್ಪನ್ನು ಗ್ರಹಣ ಮಾಡಿ ಎಷ್ಟು ತನ್ನ ಭಾವವನ್ನು ಕೆಡಿಸಿಕೊಳ್ತಾ ಇದ್ದಾನೆ. ಭವಿಷ್ಯದ ಭವಗಳಲ್ಲಿ ದುಃಖ ರೂಪದ ಬೀಜಗಳನ್ನು ಸುರಕ್ಷಿತಗೊಳಿಸ್ತಾ ಇದ್ದಾನೆ. ಏನಿದೆ ಸುರಕ್ಷ
ಜೀವನ ಎಷ್ಟಿದೆ, ಜೀವನದೊಳಗೆ ಸಂತೋಷಿ ಇರುವ ಸಲುವಾಗಿ ಬಾಹ್ಯ ಕಾರಣಗಳ ಪಾತ್ರ ಎಷ್ಟಿದೆ. ನನ್ನಷ್ಟಕ್ಕೆ ನಾನು ಸಂತುಷ್ಟ ಇರುವ ಸಲುವಾಗಿ ಬಾಹ್ಯ ಪದಾರ್ಥಗಳ ಪಾತ್ರ ಎಷ್ಟಿದೆ ರೀ. ನನ್ನಷ್ಟಕ್ಕೆ ನಾನು ದುಃಖಿಯಾಗುವ ಸಲುವಾಗಿ ಬಾಹ್ಯ ಪದಾರ್ಥಗಳ ಪಾತ್ರ ಎಷ್ಟಿದೆ ರೀ. ಆದ್ರೆ ನಾನು ಸಂತೋಷಿ, ನಿರಾಕುಲ, ಪರಮ ಶಾಂತಿಮಯ ಆಗಬೇಕಾದಂಥ ಜೀವನವನ್ನ ಕಾರಣ ಇಲ್ಲದನ್ನ ದುಃಖಮಯ ಮಾಡ್ಕೊಳ್ತಾ ಇದ್ದಾರೆ. ವರ್ತಮಾನದ್ದನು ಭವಿಷ್ಯದ. ಅದಕ್ಕೆ ತತ್ವದ ಚಿಂತನೆ ಮಾಡಿದರೆ ಅಭ್ಯಾಸ ಎಷ್ಟು ಮಾಡ್ತೀವಿಯೋ ಅಷ್ಟು ಆ ವಿಷಯ ಸರ್ವಾಂಗಗಳಲ್ಲಿ ಬೇರೂರಿ ಭೇದಿಸಿ ಹೋಯಿತು ಅಂತಂದ್ರೆ, ಅದರದೇ ಈ ಚಿಂತನೆ ನಡೀತು ಅಂತಂದ್ರೆ, ಇದಕ್ಕೆ ಬದಲಾಗಿ ಇಂಥದ್ದೇ ಘಟನೆ ಸಂಭವಿಸಿದ್ರೆ ಒಂದು ವೇಳೆ ತಾನೂ ಆವೇಶದಿಂದ ಮಾತಾಡ್ರೂ ಕೂಡ ಏನು ಮಾತಾಡಿ ಸಾಧಿಸಿದೆನು ನಾನು, ವಿನಾಕಾರಣ ಕಷಾಯ ವಶಾದೆನಲ್ಲ, ಆ ಕಷಾಯದ ಬೆಂಕಿ ನನ್ನನ್ನು ವರ್ತಮಾನದಲ್ಲೂ ಸುಟ್ಟು ಹಾಕಿದೆ, ಭವಿಷ್ಯದೊಳಗೂ ಕೂಡ ಪಾಪದ ಬಂಧ ಮಾಡಿಸಿದೆ ಅಂಥೇಳಿ ತನಗೆ ಈ ಶಾಸ್ತ್ರಾಭ್ಯಾಸದಿಂದ ಆಗ್ತಿದೆಯೋ ಅಥವಾ ಇಲ್ಲ. ಶಾಸ್ತ್ರಾಭ್ಯಾಸ ಇರುವುದರಿಂದ ಆ ಘಟನೆ ಸಂಭವಿಸೋದ ನಂತರ ಈ ವಿಚಾರ ಬರ್ತಿದೆ. ಅದಕ್ಕೆ ತತ್ವದ ವಿಚಾರ. ಘಟನೆಯಂತೂ ಸಂಭವಿಸಿದೆ. ಭರತ ಚಕ್ರವರ್ತಿ ಯುಗದ ಆದಿಯಲ್ಲಿ ಚರ್ಮದೇಹಧಾರಿ ಬಾಹುಬಲಿಯ ಮೇಲೆ ಚಕ್ರಾಯುಧದ ಪ್ರಯೋಗ ಮಾಡಿದ ಅಂದ ಮೇಲೆ ನಮ್ಮಂಥವ್ರ ಜೀವನದಲ್ಲಿ ಆವೇಶ, ರೋಷ, ತೋಷ ಆಗೋದೇ. ಆದ್ರೆ ಶಾಸ್ತ್ರದ ಅಭ್ಯಾಸ ಇತ್ತು ಅಂತಂದ್ರೆ ಆ ರೋಷ ತೋಷಕ್ಕೆ ಅರ್ಥ ಏನ ಅನ್ನೋದ ಆ ಘಟನೆ ಸಂಭವಿಸೋದ ನಂತರ ನಿಶ್ಚಿತವಾಗಿ ನಮ್ಮ ತಲೆಯೊಳಗೆ ಬರ್ತಿದ್ದಾರೆ, ಬುದ್ಧಿಯೊಳಗೆ ಬರ್ತಿದೆ. ಕನ್ನಡಿಯ ಹಾಗೆ ಕಾಣಿಸ್ತಿದೆ. ಅರ್ಥಾತ್ ಶಾಸ್ತ್ರಾಭ್ಯಾಸ ತತ್ವದ ಚಿಂತನದ ಸಲುವಾಗಿ ಮಾಡೋದಿದೆ. ತತ್ವದ ಚಿಂತನ ಅರ್ಥಾತ್ ತನ್ನ ಅಂತರಂಗದ ಎದುರಿಗೆ ನಿರ್ಮಲವಾದಂಥ ಕನ್ನಡಿ ಹಿಡಿಯೋದಿದೆ. ಏನು ಮಾಡೋದಿದೆ? ನಿರ್ಮಲವಾದಂಥ ಕಾಣಿಸ್ತಾ ಇಲ್ಲ ನಮ್ಮ ದೋಷ, ನಮಗರೆ ದೋಷದ ಆಗರ ಅಲಿಯವರೇ ನಾವು. ಆ ದೋಷಗಳನ್ನು ಕಂಡು ಹಿಡಿಯುವ ಸಲುವಾಗಿ ಶಾಸ್ತ್ರಾಭ್ಯಾಸದ ಮೂಲಕ ತತ್ವದ ವಿಚಾರ ಒಂದೇ ಒಂದು ಸಮರ್ಥ ಇದೆ. ಆ ತತ್ವದ ವಿಚಾರ ಅರ್ಥಾತ್ ಭೇದ ವಿಜ್ಞಾನ, ಬೇರೆ ಏನೂ ಇಲ್ಲ. ತತ್ವದ ವಿಚಾರ ಅರ್ಥಾತ್ ಭೇದ ವಿಜ್ಞಾನ. ಸಮ್ಯಕ್ ದರ್ಶನ ಯಾರಿಗೆ ಆಗ್ತಿದೆ? ಶಾಸ್ತ್ರಾಭ್ಯಾಸ ಮಾಡಿದವರಿಗೆ, ವ್ರತದ ಪಾಲನೆ ಮಾಡಿದವರಿಗೆ, ತಪಶ್ಚರ್ಯಾದಿಗಳನ್ನು ಮಾಡಿದವರಿಗೆ, ಅಥವಾ ಭೇದ ವಿಜ್ಞಾನ ಮಾಡಿದವರಿಗೆ. ತತ್ವದ ವಿಚಾರ ಅರ್ಥಾತ್ ಜೀವ ಅಜೀವ, ಸಂಯೋಗ ಸ್ವಭಾವ, ಕ್ಷಣಿಕ ಶಾಶ್ವತ, ಇವುಗಳದ್ದು ವಿಚಾರ. ಇವುಗಳಲ್ಲಿ ಪರಸ್ಪರ ಭಿನ್ನತೆ ಏನಿದೆ, ಯಾವ ಪ್ರಕಾರ ಒಂದು ಇನ್ನೊಂದರಿಂದ ಸರ್ವಥಾ ಪೃಥಕ್ ಇದ್ದಾವೆ, ಇದನ್ನು ಪ್ರತ್ಯಕ್ಷ ಪ್ರಯೋಗ ಮಾಡುವುದರ ಹೆಸರು ತತ್ವದ ವಿಚಾರ. ಏನು ಹೇಳಿದ್ರು ನೋಡ್ರಲ್ಲ. ತತ್ವ ವಿಚಾರದ ಮಹಿಮೆಯನ್ನಾದರೂ ನೋಡಿರಿ. ತತ್ವ ವಿಚಾರವಿಲ್ಲದೆ ದೇವಾದಿಕರ ಪ್ರತೀತಿ ಮಾಡಿದರೂ ನಾವು ವೀತರಾಗ ಭಗವಂತರ ಶ್ರದ್ಧೆ ಮಾಡಿದೆವು, ಬೇರೆ ಯಾರಿಗೂ ನಮಸ್ಕಾರ ಮಾಡುವುದಿಲ್ಲ. ಅದರಿಂದ ಏನಾಗೋದ್ರಿ? ಹಾಗಾದ್ರೆ ಮಾಡೋನು ಏನ? ಪ್ರಶ್ನೆ. ಮಾತಾಗಿಲ್ಲ. ಇದರಿಂದ ಏನೂ ಆಗುವುದಿಲ್ಲ. ನಾನು ವೀತರಾಗ ಭಗವಂತರನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಸರಾಗಿ ದೇವಿ ದೇವತೆಗಳಿಗೆ ನತಮಸ್ತಕ ಆಗುವುದಿಲ್ಲ ಅನ್ನುವ ಯಾವ ಒಂದು ವಚನ ಇದೆಯಲ್ಲ, ವಚನ ಇದೆ ಅಥವಾ ಜ್ಞಾನದ ವಿಕಲ್ಪ ಇದೆ ಅಲ್ಲ, ಅದರ ಹಿಂದೆ ದ್ವೇಷ ಬುದ್ಧಿ ಇದೆಯೋ, ವೀತರಾಗರ ಕುರಿತು ರಾಗ ಬುದ್ಧಿ ಇದೆಯೋ, ಅಥವಾ ನನಗೆ ವಾಸ್ತವಿಕತೆಯ ಪರಿಚಯ ಇದೆ ನೋಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಅವರ ಬಗ್ಗೆ ದ್ವೇಷ ಮಾಡುವ ಅವಶ್ಯಕತೆ ನಮಗೇನಿದೆ ರೀ? ರಾಗಿ ದ್ವೇಷಿ ದೇವಿ ದೇವತೆಗಳ ಬಗ್ಗೆ ದ್ವೇಷ ಮಾಡುವ ಅವಶ್ಯಕತೆ ಏನಿದೆ? ಜ್ಞಾನಿಗೆ ದ್ವೇಷ ಆಗೋದನೇ ಇಲ್ರಿ, ಆಗೋದನೇ ಇಲ್ಲ. ಜ್ಞಾನಿ ನೋಡ್ರಿ, ಜ್ಞಾನಿ ಜ್ಞಾನಮಯ ಪರಿಣತಿಯೊಳಗಿರ್ತಾನೆ. ಆಗಮದ ಅಭ್ಯಾಸ ಮಾಡಿರುವಂಥ ಜೀವ ತತ್ವದ ವಿಚಾರ ಮಾಡಲಿಲ್ಲ ಅಂತಂದ್ರ ಆ ಆಗಮಾಭ್ಯಾಸದಿಂದ ಕೂಡ ರಾಗದ್ವೇಷ ಮಾಡ್ತಾರೆ. ಇವ್ರು ನನಗೆ ನಮಸ್ಕಾರ ಮಾಡ್ಲಿಕ್ಕೆ ಯೋಗ್ಯಿಲ್ಲ,
ಅರೆ ಅದು ದ್ವೇಷ ಬುದ್ಧಿ ಆಯ್ತಾನಿಲ್ರಿ. ಅಲ್ಲಿ ಎಲ್ಲಿ ದ್ವೇಷ ಇದೆಯೋ ನಿಯಮದಿಂದ ಅದರ ವಿರುದ್ಧ ಪಕ್ಷದೊಳಗೆ ರಾಗಿದ್ದೀರಿ. ಒಂದು ಮುಖ್ಯ ರೂಪದಿಂದ ಇರ್ತಿದೆ ವಿಜಯಣ್ಣ, ಆದ್ರೆ ಅವೆರಡೂ ಇರ್ಲಿಕ್ಕೆ ಬೇಕ್ರಿ. ಕಷಾಯಗಳನ್ನು ನೋಡಿದರೆ 4 ಕಷಾಯ, ಒಂದು ಕ್ರೋಧ ರೂಪದಿಂದ ಎಲ್ಲಿ ಪರಿಣಾಮ ಮಾಡ್ತಾ ಇದೆ ಜೀವದ ಪರಿಣಾಮ, ಅಲ್ಲಿ 3 ಗರ್ಭಿತದವ್ರಿ. ಮಾಯೆ, ಮಾನ, ಲೋಭ 3 ಅಂತ ಹೇಳಿತು. ಭೇದಾದರೂ ಎಷ್ಟು ಉತ್ತರ ಭೇದ ಅದಾವ್ರಲ್ಲ ಅವು ಎಲ್ಲವೂ. ಇನ್ನೂ ಸ್ಪಷ್ಟ ಹೇಳಿದ್ರೆ ಏನಿದೆ ರೀ, ಒಂದು ಕಷಾಯ ರೂಪ ಪರಿಣಾಮದ ಭೇದ ಎಷ್ಟದವ್ರಿ? ಯಾವಾಗೂ ಲಕ್ಷ್ಯದೊಳಗೆ ಇಟ್ಕೊಳ್ರಿ, ಅಸಂಖ್ಯಾತ ಲೋಕ ಪ್ರಮಾಣ ಅದಾವ್ರಿ. ಒಂದು ಕಷಾಯ ರೂಪ ಮಲಿನ ಭಾವದ ಭೇದ ಎಷ್ಟು ಲಕ್ಷ್ಯದೊಳಗೆ ಯಾವಾಗೂ ಇಟ್ಕೊಳ್ಳು, ಅಸಂಖ್ಯಾತ ಲೋಕ ಪ್ರಮಾಣ. ಮತ್ತು ಮಿಥ್ಯಾತ್ವ ಎಲ್ಲಿದೆ ಅಲ್ಲ ಅಲ್ಲಿ ಅನಂತ ಇದೆ ರೀ. ಅದಕ್ಕೆ ಅನಂತ ಅನುಬಂಧಿ ಅಂತ. ಅವಿಭಾಗ ಪ್ರತಿಚ್ಛೇದ ಅನಂತದವ್ರಿ ಒಂದು ಪರ್ಯಾಯದೊಳಗೆ. ದೇವಾದಿಕರ ಪ್ರತೀತಿ ಮಾಡಿದರೂ, ಬಹಳಷ್ಟು ಶಾಸ್ತ್ರಗಳ ಅಭ್ಯಾಸ ಮಾಡಿದರೂ, ವ್ರತಾದಿಗಳನ್ನು ಪಾಲಿಸಿದರೂ, ತಪಶ್ಚರ್ಯಾದಿಗಳನ್ನು ಮಾಡಿದರೂ ಅವನಿಗಂತೂ ಸಮ್ಯಕ್ತವಾಗುವ ಅಧಿಕಾರವಿಲ್ಲ. ಅಧಿಕಾರ ಇಲ್ಲ, ಹಕ್ಕು ಇಲ್ಲ ಅವನಿಗೆ. ಮತ್ತು ತತ್ವ ವಿಚಾರವುಳ್ಳವನು ಇವುಗಳು ಇಲ್ಲದೆಯೂ ಕೂಡ ಸಮ್ಯಕ್ತವಾದ ಅಧಿಕಾರಿಯಾಗುತ್ತೆ. ತತ್ವ ವಿಚಾರ, ಆ ಸಿಂಹ ತತ್ವದ ವಿಚಾರ ಮಾಡ್ತಿರ್ತದ, ಹೌದು ಅಥವಾ ಇಲ್ಲ? ಮೃಗಜಲದೊಳಗಿಂದ ತೆಗೆದು ಓದೋದನ್ನರೇ ಇವತ್ತ ಆ ಸಿಂಹದ ಕಥೆಯನ್ನ. ಏನು ಮಾಡ್ತಿರ್ತದ? ನಾನು ಇನ್ನೊಂದು ಪ್ರಾಣಿಯನ್ನ ಸಾಯಿಸಿ ಎಷ್ಟು ದಿವಸ ಈ ಶರೀರದ ಪೋಷಣೆ. ಇದೆಲ್ಲ ನಮ್ಮ ಭಾಷೆ ಇದೆ ರೀ, ನಮಗೆ ತಿಳಿಯುವ ಭಾಷೆ ಇದೆ, ಶಬ್ದ. ಅದರ ಅಂತರಂಗದೊಳಗೆ ಅದಕ್ಕೆ ಸಂಬಂಧಿಸಿದ ವಾಚ್ಯ ರೂಪದ ಭಾವ ಇರ್ತದೆ. ನಮ್ಮಲ್ಲಿ ಬರೀ ಭಾಷೆ ಅದಾವ್ರಿ, ಶಬ್ದ. ನಮಗೆ ತಿಳಿಯುವಂಥ ಶಬ್ದಗಳನ್ನಲ್ಲಿ ಹೇಳಿದಾರ್ರಿ. ಆ ಜೀವದ ಭಾವ ಎಂಥದ್ದಿತ್ತು ಅನ್ನೋದ ಆ ಶಬ್ದದ ಮಾಧ್ಯಮದಿಂದ ನಾವು ತಿಳಿಯೋದಿದೆ. ಆದರೆ ನಾವು ಬರೀ ಶಬ್ದವನ್ನು ತಿಳ್ಕೊಂಡು ನಾನು ಕಥೆ ಓದಿದೆನು ಅಂತೀವಿ. ಸಮ್ಯಕ್ ದರ್ಶನ ಹೇಗಿತ್ತು ಮಾಡಿತ್ತಂದ್ರೆ ಅದು ತಪಶ್ಚರ್ಯ. ಅರೆ ಪ್ರತ್ಯಕ್ಷ ಮಾಂಸ ಭಕ್ಷಣೆ ಮಾಡ್ತಾ ಇತ್ತು, ಬಾಯೆಲ್ಲ ರಕ್ತ ಆಗಿತ್ತು, ಕಾಲ ಕೆಳಗ ಆ ಹುಲ್ಲೆ ಇತ್ತು, ಮೃತ ಸತ್ತು ಹೋಗಿರುವಂಥ ಹುಲ್ಲೆ. ಏನು ಮಾಡಿರ್ತಾರೆ? ಅದು ತಪಸ್ಸ, ಸ್ನಾನ ಮಾಡಿತ್ತು, ಶುಚಿರ್ಭೂತ ಏನು ಮಾಡಿರ್ತಾರೆ? ದೇವಾದಿಕರ ಪೂಜೆ ಮಾಡಿತ್ತು, ನಮಸ್ಕಾರ ಮಾಡಿತ್ತು, ಏನು ಮಾಡಿತ್ತು? ಒಳಗಡೆ ಇತ್ತು ವಿಚಾರ ವಿಚಾರ ವಿಚಾರ. ಇವುಗಳು ಇಲ್ಲದೆಯೋ ಯಾವಿಲ್ಲ? ಶಾಸ್ತ್ರಾಭ್ಯಾಸ ಇಲ್ಲ, ದೇವಾದಿಕರ ಪ್ರತೀತಿ ಇಲ್ಲ, ತಪಶ್ಚರ್ಯ ಮಾಡಿಲ್ಲ. ಅದರ ತತ್ವದ ವಿಚಾರದಿಂದ ಅದಕ್ಕೆ ಅಧಿಕಾರ ಇದೆ ರೀ, ಪೂರ್ಣ ಅಧಿಕಾರ ಇದೆ. ಯಾವುದರದ? ಸಮ್ಯಕ್ತ್ವ ಆಗೋದು ಅಧಿಕಾರ. ಓದಿದೇವ್ರಿ ಇದನ್ನ, ಓದಿಲ್ಲ ಅಂತಲ್ಲ. ಅದರ ವಿಷಯ ಅದರೊಳಗಿಂದ ತಿಳ್ಕೊಳ್ಳುವ ಇನ್ನು ಹೇಗಿದನು? ಬಹಳ ಅದ್ಭುತ ಮಾತಿದ್ದೀರಿ. ಈಗ ತಿಳಿದುಕೊಳ್ಳುವ ಸಲುವಾಗಿ ಹಿಂದೆ ಅಪ್ಪಾಜಿನೂ ಒಂದ್ಸಲ ಮೋಕ್ಷ ಮಾರ್ಗ ಪ್ರಕಾರ ಮೋಕ್ಷಶಾಸ್ತ್ರದ ವೇಳೆಗೆ ಇದರದ ಚರ್ಚೆ ಮಾಡಿದ್ದಾರೆ. ಬರೀ ಓದಿ ಬಿಡ್ತೇನ್ರಿ. ತಿಳಿದುಕೊಳ್ಳುವ ಸಲುವಾಗಿ ಏನು ತಿಳ್ಕೊಳ್ಳುವ ಸಲುವಾಗಿ ಮೋಕ್ಷ ಮಾರ್ಗ ಅಂದರೆ ಏನು? ನಾನು ಯಾರು? ಮೋಕ್ಷ ಅಂದರೆ ಏನು? ಸುಖದ ಸ್ವರೂಪಿನಿ. ದುಃಖ ಯಾವುದರಲ್ಲಿ ಇದೆ, ಯಾವುದನ್ನ ದುಃಖ ಅಂತ ಹೇಳಿದ ಇದೆಲ್ಲ ತಿಳ್ಕೊಳ್ಳೋದಿದೆ. ದುಃಖ ಭೋಗಿಸೋದು ದೊಡ್ಡ ಮಾತಲ್ಲ, ಅದರೊಳಗೇನು ಪುರುಷಾರ್ಥ ಇಲ್ಲ. ದುಃಖ ಭೋಗಿಸಿದ್ದೇವೇನಿಲ್ಲರಿ, ನಾವು ಭೋಗಿಸ್ತಾ ಇದ್ದೇವೇನಿಲ್ರಿ. ಅದ್ರೊಳಗೆ ಏನು ಪುರುಷಾರ್ಥ? ಅದಕ್ಕೆ ಏನೂ ಸಾಮರ್ಥ್ಯ ಬೇಕಾಗುವುದಿಲ್ಲ. ಶಿವ ಹರಿದು ತಿಂತು ಸುಕೌಶಲ ಮುನಿನ, ಅದ್ರೊಳಗೆ ಏನು ದೊಡ್ಡ ಮಾತಿಲ್ರಿ. ಅನಂತ ಬಾರಿ ಆತ್ಮಜ್ಞಾನದ ಅಭಾವದೊಳಗೂ ಕೂಡ ಎಷ್ಟೋ ಬಾರಿ ಇನ್ನೊಂದು ಪ್ರಾಣಿಯ ಮೂಲಕ ತಿನ್ನಲ್ಪಟ್ಟಿದ್ದೇವ್ರಿ ನಾವು. ಆ ಸುಕೌಶಲ ಮುನಿನ ಅಷ್ಟೇ ತಿಂತ್ರಿ ಸಿಂಹ. ನಮ್ಮನ್ನು ಎಂದಾದ್ರೂ ಸಿಂಹ ತಿಂದಿದೆಯೋ ಅಥವಾ ಇಲ್ರಿ? ಈ ಭಾವದಲ್ಲಿ ತಿಂದಿಲ್ರಿ. ಆದ್ರೆ ನಾವು ಇದರ ಮೊದಲು ಕೂಡ ಇದ್ದೇವೋ ಅಥವಾ ಇಲ್ಲ, ಇದರದೇ ಮೊದಲು ವಿಶ್ವಾಸ ಇಲ್ರಿ ನಮ್ಗೆ. ನಾವು ಸಿಂಹ ಆಗಿ ಅನೇಕ ಪ್ರಾಣಿಗಳನ್ನ ಅನೇಕ ಬಾರಿ ತಿಂದಿದ್ದೇವ್ರಿ.
ನರಕಕ್ಕೆ ಹೋಗಿ ಅದು ಏನೇನು ಕಥನ ಮಾಡಿದ್ದಾರೆ ನರಕಗತಿಯನ್ನು, ನಾಳೆ ಅದೇ ಬರುವುದಿದಿರಲಿ 6 ಪುರಾಣಿಯೊಳಗ ಏನೇನು ಬಹಳ ಅಲ್ಪ ಮಾಡಿದಾರ್ರಿ. ಇನಿತು ಬೇಳ್ವೇನು ಅಂತ ಹೇಳಿದಾರೆ ಅವ್ರು. ಒಂದಿಷ್ಟ ಹೇಳ್ತೇನೆ, ಎಲ್ಲ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಒಂದು ಮಾತ ಹೇಳೋದು ಅವಶ್ಯಕ ಇಲ್ಲ. ನಿನಗೆ ಸ್ವಲ್ಪ ಹೇಳಿದ್ರೆ ನಿಶ್ಚಿತವಾಗಿ ಸ್ವಲ್ಪ ಹೇಳಿದ್ರೆ ಸಾಕು, ನಿನಗೆ ನಿಶ್ಚಿತವಾಗಿ ತಿಳಿದ. ಅದಕ್ಕೆ ದುಃಖ ಭೋಗಿಸೋದು ದೊಡ್ಡ ಮಾತಿಲ್ಲ, ಅದಕ್ಕೆ ಪುರುಷಾರ್ಥ ಬೇಕಾಗಿಲ್ಲ. ಪಾಪ ನೋಡಂತೀವ್, ಅದೇ ಪಾಪ ಏನಿದೆ ಮಾಡಿದ್ದು ಮಹಾರಾಯ ಅಂತ ಹೇಳಿದೆ ಅಲ್ಲ. ಉಂಡಿದಂದ್ರೆ ಅನೇಕ ಬಾರಿ ಅದು ಅವನಿಗೆ ದಂಡ ಬಿದ್ದಿದ್ದೀರಿ. ಏನಾಗಿದ್ದೀರಿ? ದಂಡ ಬಿದ್ದಿದ್ದೀರಿ ಮೈಗೆ, ಏನೂ ಆಗುವುದಿಲ್ಲ ಅವನಿಗೆ. ಆದ್ರೆ ತಿಳ್ಕೊಳ್ಳೋ ಸಲುವಾಗಿ ಪುರುಷಾರ್ಥ ಬೇಕು. ಏನು ತಿಳ್ಕೊಳ್ತಾನ? ಒಮ್ಮೆ ವಿಚಾರ ಮಾಡುತ್ತಾನೆ. ಮೊದಲಿಗೆನ ವಿಚಾರನ ಮಾಡದಿದ್ರೆ ಶಾಸ್ತ್ರ ಯಾತಕ್ಕೆ ಓದ್ತೀರಿ ನೀವು? ಮೊದಲು ವಿಚಾರ ಬಂದ್ರೆ ನನ್ನ ಸುಖದ ಮಾತೇನ್ರಿ ಇದರಲ್ಲಿರಬಹುದೇನು ಅಂಥೇಳಿ ಓದೋಗಿದ್ದೀರಿ. ಮೊದಲು ಒಮ್ಮೆ ವಿಚಾರ ಒಮ್ಮೆ ತಾನೇ ವಿಚಾರ ಮಾಡುತ್ತಾನೆ. ತಾನೇ ಒಂದು ಬಿಟ್ಟು ಹೋಗಿದ್ರೆ ಒಮ್ಮೆ ತಾನೇ ವಿಚಾರ ಮಾಡುತ್ತಾನೆ, ಒಮ್ಮೆ ಶಾಸ್ತ್ರ ಸ್ವಾಧ್ಯಾಯ ಮಾಡುತ್ತಾನೆ, ಒಮ್ಮೆ ಆಲಿಸುತ್ತಾನೆ, ಒಮ್ಮೆ ಅಭ್ಯಾಸ ಮಾಡುತ್ತಾನೆ, ಒಮ್ಮೆ ಪ್ರಶ್ನೋತ್ತರ ಮಾಡುತ್ತಾನೆ, ಇತ್ಯಾದಿಗಳ ರೂಪದಿಂದ ಪ್ರವರ್ತಿಸುತ್ತಾನೆ. ಇವನಿಗೆ ತನ್ನ ಕಾರ್ಯ ಮಾಡುವ ಕುರಿತು ತುಂಬ ಸಂತೋಷವಿರುವುದರಿಂದ ಅಂತರಂಗದ ಪ್ರೀತಿಯಿಂದ ಅದರ ಸಾಧನೆ ಮಾಡುತ್ತಾನೆ. ಜಪ ಮಾಡಕ್ಕೆ ಕೂತವ್ರಿಗೆ ನೇಮ್ ತಗೊಂಡು ಜಪ ಮಾಡ್ತಾರೋ ಅಥವಾ ಏನೋ ರೂಢಿಗತವಾಗಿ ಜಪ ಮಾಡ್ತಾರೋ ಅವರಿಗೆ ಅದರಲ್ಲಿ ಸಂತೋಷ ಎಷ್ಟಿದೆ? ಇದೇನ್ರಿ? ಇದ್ರ ಮಾಲೆ ಹಿಡ್ಕೊಳ್ಳೋ ಅವಶ್ಯಕತೆ ಏನಿದೆ? 108 ಮಾಡ್ಬೇಕಂತ ಹೇಳಿ ಯಾರು ಹೇಳಿದಾರ್ರಿ? ಒಂದಿಲ್ಲ ಒಂದು ಬಾರಿ ನಿನಗ 108 ಬಾರಿ ಅನ್ನನಿ ಒಮ್ಮೆಲೆ ನಿನಗ ಅದರದ ಭಾವ ಆಗ್ತಿದೆ, ನಿನ್ನ ಭಾವ ನಿರ್ಮಲ ಆಗ್ತಿದೆ, ನಿನ್ನ ಉಪಯೋಗ ಸ್ಥಿರ ಆಗ್ತಿದೆ. ಆದ್ರೆ ಇವನಿಗೆ ಉಪಯೋಗ ಸ್ಥಿರ ಮಾಡೋದನ್ನೇ ಇಲ್ಲ, ಕೊನೆಯ ಮುತ್ತನ್ನ ಎಣಿಸೋದಿದೆ. ಹೌದೇನೆ? ಅದು ಬರಬೇಕು, ಅದನ್ನೇ ಅದು ಬರುವವರೆಗೆ ಅನ್ನೋದಿದೆ ಇವನಿಗೆ. ಹಾಗೆ ಇರುತ್ತೆ. ಇಲ್ಲೇನಿದೆ? ಇವನಿಗೆ ತನ್ನ ಕಾರ್ಯ ಮಾಡುವ ಕುರಿತು ತುಂಬ ಸಂತೋಷವಿರುವುದರಿಂದ ಅಂತರಂಗದ ಪ್ರೀತಿಯಿಂದ ಅದರ ಸಾಧನೆ ಮಾಡುತ್ತಾನೆ. ಇದಕ್ಕೆ ಯಾರು ಬೆಲೆ ಕೊಡೋರು? ಇದಕ್ಕೆ ಯಾರು ನಿಮಗೆ ನಂಬರ್ ತೆಗೆದು ಪ್ರಶಸ್ತಿ ಕೊಡೋರದಾರ? ಇದಕ್ಕೆ ಯಾರು ನಾಣ್ಯ ಕೊಡೋರದಾರ್ರಿ? ಚಿನ್ನ ಬೆಳ್ಳಿ ಯಾವುದರದ ನಾಣ್ಯ ಕೊಡೋರದಾರ? ಆ ಅಂತರಂಗದ ಸಂತೋಷಕ್ಕೆ ಯಾವ ನಾಣ್ಯದ ಅವಶ್ಯಕತೆ ಇದೆ? ಇಲ್ಲ. ಯಾವ ಪ್ರಶಸ್ತಿಯ ಅವಶ್ಯಕತೆ ಇದೆ? ಅದಕ್ಕೆ ಮೂಲ ಹಿಡ್ಕೊಳ್ರಿ ಅಂತೇನ ಮಾಡಬೇಡ್ರಿ ಅನ್ನೋದಿಲ್ಲ. ಮಾಡ್ರಿ, ಅದೇನು ಅಭ್ಯಾಸದ ಸಲುವಾಗಿ ಮಾಡ್ತಿದ್ರೆ ಅಥವಾ ಉಪಯೋಗದ ಏಕಾಗ್ರತೆಯ ಸಲುವಾಗಿ. ಅಲ್ಲಿ ನಿಮಗೆ ಆಕುಲತೆ ಎಷ್ಟಾಗಿದೆ, ಸಂತೋಷ ಎಷ್ಟಾಗಿದೆ ನೀವು ನೋಡ್ಕೊಳ್ರಿ. ಇಬ್ಬರು ಆಕುಲತೆ ಎಷ್ಟಾಗಿದೆ, ಸಂತೋಷ ಎಷ್ಟಾಗಿದೆ, ಅದರಿಂದ ಲಾಭ ಆಗಿದೆಯೋ ಅಥವಾ ಹಾನಿಯಾಗಿದೆ, ಇದರದ ಅಳತೆ ಮಾಡಿಕೊಳ್ಳೋದು ಅವಶ್ಯಕ ಇದೆ, ಬಿಟ್ಟುಕೊಡುವ ಅವಶ್ಯಕತೆ ಇಲ್ಲ. ಆ ಕಾರ್ಯ ಬಿಡಬೇಕು ಅನ್ನೋ ಅಭಿಪ್ರಾಯ ನಂದಿಲ್ಲ. ಅದರ ಸಂತೋಷ ಮೂಲಿದೆ. ನಮಗೆ ಪ್ರತಿಯೊಂದು ಮಾಡ್ತಾ ಇರುವ ಕಾರ್ಯ ಸಂತೋಷದಾಯಕ. ಈ ಪ್ರಕಾರ ಸಾಧನೆ ಮಾಡುತ್ತಾ ಎಲ್ಲಿಯವರೆಗೆ, ಲಕ್ಷ್ಯ ಕೊಟ್ಟು ಕೇಳ್ರಿ, ಎಲ್ಲಿಯವರೆಗೆ ನಿಜವಾದ ತತ್ವಶ್ರದ್ಧೆ ಆಗುವುದಿಲ್ಲ. ಇದೇ ಪ್ರಕಾರವಿದೆ ಎಂಬ ಪ್ರತೀತಿಯೊಡನೆ ಜೀವಾದಿ ತತ್ವಗಳ ಸ್ವರೂಪವು ತಮಗೆ ಭಾಸವಾಗುವುದಿಲ್ಲ. ಹೇಗೆ ಪರ್ಯಾಯದಲ್ಲಿ ಅಹಂಬುದ್ಧಿ ಇದೆ, ಹಾಗೆ ಕೇವಲ ಆತ್ಮನಲ್ಲಿ ಅಹಂಬುದ್ಧಿ ಬರುವುದಿಲ್ಲ. ಪರ್ಯಾಯದಲ್ಲಿ ಅಹಂಬುದ್ಧಿ ಹೇಗಿದೆ? ಯಾವ ಶಿಕ್ಷಣ ಇಲ್ಲದನ್ನ ಸ್ಮರಣೆ ಮಾಡಿಕೊಳ್ಬೇಕಾಗಿಲ್ಲ, ಏನು ಕೃತ್ರಿಮತೆ ಇಲ್ಲ. ಪರ್ಯಾಯ ಇದು ನಾನು ಅನ್ನೋದ್ರೊಳಗೆ ಏನಿದೆ? ಈ ದೇಹ ನಾನಿದ್ದೇನೆ ಅಂಥೇಳಿ ಶಬ್ದ ಬರೋದನ್ನು ಅವಶ್ಯಕ ಇಲ್ಲ, ಶಬ್ದ ಉಚ್ಚರಿಸೋದನ್ನು ಅವಶ್ಯಕ ಇಲ್ಲ, ಆ ಶಬ್ದದ ಭಾವ ಗೊತ್ತಾಗೋದನ್ನು ಅವಶ್ಯಕ ಇಲ್ಲ. ಯಾಕಂದ್ರೆ ಅವನಿಗೆ ಅದರ ಭಾವಮಯ ಅದನ್ರಿ. ಈ ಪರ್ಯಾಯದಲ್ಲಿ ಯಾವ ಪ್ರಕಾರ ಅಹಂಬುದ್ಧಿ ಇದೆಯಲ್ಲ, ಆ ಪ್ರಕಾರ ಆತ್ಮನಲ್ಲಿ ಎಲ್ಲಿಯವರೆಗೆ ಅಹಂಬುದ್ಧಿ ಆಗುವುದಿಲ್ಲ. ಹೇಗೆ ಪರ್ಯಾಯದಲ್ಲಿ ಅಹಂಬುದ್ಧಿ ಇದೆ, ಹಾಗೆ ಕೇವಲ ಆತ್ಮನಲ್ಲಿ ಅಹಂಬುದ್ಧಿಯು ಬರುವುದಿಲ್ಲ. ಹಿತ ಅಹಿತ ರೂಪವಾದ ತನ್ನ ಭಾವಗಳ ಪರಿಚಯ ಮಾಡಿಕೊಳ್ಳುವುದಿಲ್ಲ. ತನ್ನ ಭಾವದ ಪರಿಚಯ ಮಾಡ. ನಿನ್ನ ಪರಿಚಯ ನಾನೇನು ಮಾಡಲಿ? ನಿನ್ನ ವಚನ ಎಂಥವದವು, ನಿನ್ನ ಪ್ರವೃತ್ತಿ ಎಂಥದ್ದಿದೆ, ಇದರಿಂದ ನನಗೇನಾಗೋದಿದೆ? ತನ್ನ ಭಾವಗಳದ್ದು ಪರಿಚಯ ಆಗಲಿಕ್ಕೆ ಬೇಕು ವಿಜಯಣ್ಣ. ತನ್ನ ಭಾವಗಳದ್ದು
ಆ ಪ್ರತಿಯೊಂದು ಭಾವದೊಳಗೆ ಆಕುಲತೆಯ ಆಳ ಎಷ್ಟಿದೆ ಇದು ಕಂಡು ಬರ್ಲಿಕ್ಕೆ ಬೇಕ್ರಿ ನಮ್ಗ. ಆಕುಲತೆ ಅಂತೂ ಇದೆ, ಆದ್ರೆ ಅದರ ಆಳ ಎಷ್ಟಿದೆ, ಅದು ನಿಗೋದದವರೆಗೆ ಬೇಗ ಬಿಟ್ಟಿದೆ ಅಂತ ನೋಡ್ಕೋಬೇಕೆ. ಆ ಕಷಾಯ ನರಕದವರೆಗೆ ಸಂಪರ್ಕ ಸಾಧಿಸಿದೆ ಅಂತ ನೋಡ್ಲಿಕ್ಕೆ ಬೇಕು ಅಥವಾ ಬೇಡ್ರಿ? ನಾವು ನೋಡದಿದ್ರೆ ನಮ್ಮನ್ನ ಅಲ್ಲಿ ಹೋಗುವುದರಿಂದ ತಡೆಯಲಿಕ್ಕೆ ಯಾರೂ ಸಾಧ್ಯ ಇಲ್ಲ, ಯಾರೂ ಸಮರ್ಥ ಇಲ್ಲ. ಅನಂತ ಬಲಶಾಲಿ ಇರಬಹುದು ಅವರು, ಆದ್ರೆ ಅವರ ಅನಂತ ಬಲ ಇಲ್ಲ ಪರಪದಾರ್ಥದೊಳಗ ಏನಿದೆ ನಿರರ್ಥಕ ಇದ್ದಾರೆ, ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಯಾವ ಕಷಾಯಗಳನ್ನ ಮಾಡ್ತಾ ಇದ್ದೇವೆ, ವೇದ ಕಷಾಯ ಇರಬಹುದು, ಸ್ತ್ರೀ ವೇದ, ಪುಂವೇದ, ನಪುಂಸಕ ವೇದ, ಎಲ್ಲೆಲ್ಲಿ ಏನೇನು ಆಗತಿದೆ, ಎಲ್ಲಿ ಹೋಗಿರ್ತೇವೆ, ಯಾವ ಘಟನಾ ನೋಡ್ತಾ ಇರ್ತೇವೆ, ಯಾವುದರ ಸಂಯೋಗದೊಳಗೆ ಬಂದಿದ್ದೇವೆ. ಹಾಸ್ಯ ಒಳಗಡೆ ತಡೆಯುವುದಿಲ್ಲರಿ, ಕ್ರೋಧ ಒಳಗಡೆ ಹಿಡಿಯುವುದಿಲ್ಲ. ಹಾಗಾದ್ರೆ ಅದರ ನೇರ ಸಂಪರ್ಕ ಎಲ್ಲಿಯವರೆಗೆ ಇದೆ? ಎಲ್ಲಿಯವರೆಗೆ ಇದೆ ಸುಧಾ ತಾಯಿ? ಹಬ್ಬವಾಗಿ ಕೂಡೋದು ಕಾನನದೊಳಗೆ, ಅದಕ್ಕೆ ಅದರ ಪರಿಚಯ ಮಾಡಿಕೊಳ್ಳೋ ಅವಶ್ಯಕತೆ, ಸಾಮರ್ಥ್ಯ, ಅವಕಾಶ ಎಲ್ಲಿದೆ? ಶಿಶು ಎಲ್ಲಿದೆ? ಹೆಬ್ಬ, ಕ್ರೂರ ಸಿಂಹ, ಮದೋನ್ಮತ್ತ ಆನೆ ಎಲ್ಲ ನಮ್ಮಲ್ಲಿ ಇದೆ ಅಥವಾ ಇಲ್ಲ? ಪ್ರತ್ಯೇಕ ಪರ್ಯಾಯನ ಬೇಕಾಗಿದೆ ಅಂದ್ರೆ ಎಲ್ಲ ಪ್ರಕಾರದ ಜಾತಿ ನಮ್ಮ ಒಂದೊಂದು ಪರಿಣಾಮದೊಳಗೆ ಇದೆಯೋ ಅಥವಾ ಇಲ್ರಿ? ಹಾಗಾದ್ರೆ ಅದು ಅಲ್ಲಿ ಒಯ್ದು ಮುಗಿಸೋದು ಅಥವಾ ಇಲ್ಲಪ್ಪ? ಅದಕ್ಕೆ ಅನಂತ ಅನುಬಂಧಿ ಅಂದಿದಾರ್ರಿ. ಭವ ಮುಂದಿನದು ಒಂದೇ ಭವ ಬಂಧ ಆಗ್ತಿದ್ದೀರಿ, ಆದ್ರೆ ಅನಂತ ಭವ ನಿಶ್ಚಿತದವ್ರಿ. ಇಲ್ಲದೆ ಹೋದ್ರೆ ಮರೀಚಿ ಮಹಾವೀರ ಆಗ್ತಾನಂತ ಹೇಳಿ ಆದಿದೇವರು ಹಾಗೆ ಹೇಳಿದ್ದಾರೆ. ಹಾಗೆ ಹೇಳೋದು ಸರ್, ವಿಶ್ವಾಸ ಮಾಡಬೇಕ, ಪ್ರತೀತಿ ಮಾಡಬೇಕ, ಆದ್ರೆ ಆ ಪ್ರತೀತಿ ವಿಚಾರಪೂರ್ವವಾಗಿರ್ಬೇಕು. ಅಲ್ಪ ಇರಲಿ, ಆದ್ರೆ ವಿಚಾರಪೂರ್ವಕ. ಅದಕ್ಕೆ ಪ್ರಾರಂಭಕ್ಕೆ ಹೇಳಿದರು, ಒಮ್ಮೆ ತಾನೇ ವಿಚಾರ ಮಾಡುತ್ತಾನೆ. ಓದಿ ನೋಡ್ರಿ, ಮನೆಯಲ್ಲಿ ಹೋಗಿ ಇನ್ನೊಂದು ಸಲ, 10 ಸಲ, 100 ಸಲ ಓದೋದು ಓದೋದು ಓದೋದು. ಅರ್ಥಾತ್ ಅದರದ ಭಾವ ಒಳಗೆ ಇಳಿತಾ 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 ಪ್ರಭಾವಶಾಲಿಯ. ಊಟ ಮಾಡಿದೆವು, ನಾನಾ ಪ್ರಕಾರದ ಪದಾರ್ಥಗಳನ್ನು ತಿಂದೆವು, ಆದ್ರೆ ಅದರ ಕೆಲಸ ಎಷ್ಟ? ಅದರಿಂದ ಲಾಭ ಎಷ್ಟು? ಸಮಯ 1 ಗಂಟೆ 2 ಗಂಟೆ, ಒಂದು ದಿವಸ ರೀ, ಅದಕ್ಕಿಂತ ಹೆಚ್ಚಿಗೆ ಅಂತೂ ಇಲ್ಲ. ಎಷ್ಟು ನಿರರ್ಥಕ ಜೀವನ ಇದೆ. ನಿರರ್ಥಕ ಇರುವ ವೇಳೆದೊಳಗೆ ಕೂಡ ಕೆಲವೊಂದು ಅವಶ್ಯಕ ಅದಾವ್ರಿ, ಬಿಡ್ಲಿಕ್ಕೆ ಬರುವುದಿಲ್ಲ. ಒಂದು ಪ್ರಾಸಕ್ಕೆ ಅನ್ನರೇ ಬೇಕಾರಲ್ಲ, ಬೇಕು ಅಥವಾ ಬೇಡ? ಅಹಿತ ರೂಪವಾದ ತನ್ನ ಭಾವಗಳ ಪರಿಚಯ ಮಾಡಿಕೊಳ್ಳುವುದಿಲ್ಲ. ಅಲ್ಲಿಯವರೆಗೆ ಸಮ್ಯಕ್ತ್ವದ ಸನ್ಮುಖ ಮಿಥ್ಯಾದೃಷ್ಟಿ ಇದ್ದಾಳೆ. ಪರಿಚಯ ಆದ ನಂತರನ ಅವನು ಪ್ರತ್ಯಕ್ಷ ಸಮ್ಯಕ್ತ್ವೇ ಆಗ್ತಾನೋ ಮಿಥ್ಯಾತ್ವ ಬಿಟ್ಟು ಹೋಗ್ತಿದ್ದೀರ. ಆದರೆ ಸಮ್ಯಕ್ತ್ವ ಸನ್ಮುಖ ಮಿಥ್ಯಾದೃಷ್ಟಿಯ ಒಂದು ಯೋಗ್ಯತೆ ಎಷ್ಟು ಉಚ್ಚ ಕೊಟ್ಟಿದ್ದೀರಿ. ಇಂಥ ಅಲ್ಲಿಯವರೆಗೆ ಅವನು ಸಮ್ಯಕ್ತ್ವ ಸನ್ಮುಖ ಮಿಥ್ಯಾದೃಷ್ಟಿ ಅದನ್ನು. ಇನ್ನೊಂದು ಮಾತಿದ್ದೀರಿ, ಈ ಜೀವನು ಅಲ್ಪ ಕಾಲದಲ್ಲಿ ಸಮ್ಯಕ್ತ್ವವನ್ನು ಪಡೆಯುವ. ಅಲ್ಪ ಕಾಲದಲ್ಲಿ, ತಕ್ಷಣ ಮರು ಸಮಯದೊಳಗಲ್ಲ. ಅದನ್ನು ಹೇಳ್ತಾರೆ, ಇದೇ ಭವದಲ್ಲಿ ಅಥವಾ ಅನ್ಯ ಪರ್ಯಾಯದಲ್ಲಿ ಸಮ್ಯಕ್ತ್ವವನ್ನು ಪ್ರಾಪ್ತ ಮಾಡಿಕೊಳ್ಳ. ಇಷ್ಟೆಲ್ಲ ಮಾಡಲಿಕ್ಕೆ ಆಗ್ತಿದೆ, ಆಗಬೇಕಾಗ್ತಿದೆ, ಸಂತೋಷದಿಂದ ಆಗಬೇಕಾಗ್ತದೆ. ಮಗುವನ್ನು 3 ತಿಂಗಳು 4 ತಿಂಗಳ ಮಗುವನ್ನು ತೊಟ್ಟಿಲಲ್ಲಿ ಮಲಗಿಸಿ ಅಡುಗೆ ಮಾಡ್ತಾ ಇರುವಂಥ ತಾಯಿಗೆ ಲಕ್ಷ್ಯ ನಿರಂತರ ಆ ಮಗುವಿನ ಮೇಲೆ ಇರ್ತಿದೆಯೋ. ಹಾಗೆಯೇ ಈ ಶರೀರಕ್ಕೆ ಸಂಬಂಧಿಸಿದ ಹಾಗೆ ಕಾರ್ಯಗಳನ್ನು ಮಾಡ್ತಾ ಇದ್ರೂ ಕೂಡ ನಿರಂತರ ಉತ್ಪನ್ನವಾಗುವಂಥ ಶುದ್ಧ ಭಾವದ ಮೇಲೆ ನಮ್ಮದು ಲಕ್ಷ್ಯ ಇರಬೇಕು. ಅರ್ಥಾತ್ ಆ ಶುದ್ಧ ಭಾವದ ಸಲುವಾಗಿ ಉದ್ಯಮ ನಡೀತಾ ಇದೆ. ಇಲ್ದಿದ್ರೆ ಜೀವನ ಹೀಗೆ ಇದ್ದಕ್ಕಿದ್ದ ಹಾಗೆ ಅನಂತ ಭವ ಯಾವ ಪ್ರಕಾರ ಕಳೆದಿದ್ದಾವೋ ಅದೇ ಪ್ರಕಾರ ಕಳೆದ. ಪುಟ 293ರಿಂದ ಇದೆ. 94ರಲ್ಲಿ ತತ್ವ ವಿಚಾರದ ಮಹಿಮೆ ಇದೆ. ನೋಡಿ, ಧ್ಯಾನ ಮಾಡ್ತಾರಂತೆ.
ಮನೆ ಕಾಂತ ಕೇಳ್ತಿದ್ರು ಬೆಳಗ್ಗೆ 3:15 ಗಂಟೆ ಬೈ ಜಾನ್ನ ಅಂತ. ಅದೇನು ವಿಕಲ್ಪ ಬರೋದಿಲ್ಲ, ಇಲ್ಲ ಎಷ್ಟೋ ಶಾಂತಿ ಆಗುತ್ತೆ. ಅದು ಅವರವರಿಗೆ ಸಂಬಂಧಿಸಿದ ವಿಷಯ. ಅವರವರು ನಿರ್ಮಾಣ ಮಾಡಿಕೊಂಡಂಥ ಭ್ರಾಂತಿ ಅಂಥೇಳಿ ಕೂಡ ಹೇಳ್ಬೋದು. ಅಲ್ಲಿ ನಾನು ತಿಳಿಯುವಂಥವನಿದ್ದೇನೆ ಅನ್ನುವ ವಿಕಲ್ಪ ಎಲ್ಲಿದೆ ಅಲ್ಲಿ ಶಾಂತಿ ಇರುವುದು ಸಾಧ್ಯ ಇಲ್ಲ. ತಿಳಿಯುವಂಥವನಿದ್ದೇನೆ ನಾನು. ದೇಹ ಕರ್ಮ ಸಂಯೋಗದಿಂದ ಅತ್ಯಂತ ಭಿನ್ನ ಇದ್ದೇನೆ ಅನ್ನುವ ವಿಕಲ್ಪ ಎಲ್ಲಿಯವರೆಗೆ ಇದೆ ಅಲ್ಲಿಯವರೆಗೆ ನಾನು ಅವುಗಳ ಜೊತೆಗೆ ಏಕಿದ್ದೇನೆ ಅನ್ನುವ ಪ್ರವೃತ್ತಿಯೊಳಗೆ ಯಾವ ಪ್ರಕಾರದ ದುಃಖ ಮತ್ತು ಬಂಧ ಇದೆಯೋ ಅದೇ ಪ್ರಕಾರದ ದುಃಖ ಮತ್ತು ಬಂಧ ಇದೆ ಅನ್ನೋದ ಚಿಂತನದ ಮೂಲಕ ಪ್ರತಿಯೊಬ್ಬರಿಗೂ ಸ್ಪಷ್ಟ ಆಗುವಂಥ ವಿಷಯ. ಯಾರಿಗೆ ಯಾವುದರಲ್ಲಿ ರುಚಿ ಇದೆ, ಯಾರಿಗೆ ಯಾವುದರಲ್ಲಿ ಲಾಭ ಇದೆ ಅದನ್ನು ಮಾಡಲಿಕ್ಕೆ ಅವರು ಪರಮ ಸ್ವತಂತ್ರ ಇದ್ದಾರೆ. ಅದರ ಸಲುವಾಗಿ ಇನ್ನೊಬ್ಬರ ಶಿಫಾರಸದ ಅವಶ್ಯಕತೆ ಇರುವುದಿಲ್ಲ, ಅಪೇಕ್ಷೆ ಮಾಡಬಾರ್ದು. ಹೇಳ್ತೇನೆ, ಇನ್ನೊಬ್ಬರ ಶಿಫಾರಸದ ಅಪೇಕ್ಷೆ ಮಾಡಬಾರ್ದು, ಅವಶ್ಯಕತೆಯೂ ಇರುವುದಿಲ್ಲ. ಸಿದ್ಧದ ಮುಕ್ತ ಸ್ವರೂಪದ ಅಥವಾ ಪ್ರತ್ಯಕ್ಷ ಸಿದ್ಧ ಭಕ್ತಿಯ ಮಾಡ್ತಾ ಇರುವಂಥ ಸಾಧು ಓರ್ವ ಸಾಧಕ ಜೀವ ಸಿದ್ಧರ ಶಿಫಾರಸದ ಅಪೇಕ್ಷೆ ಇಟ್ಕೊಂಡಿದ್ದಾರೆ, ಗುರುಗಳ ಶಿಫಾರಸದ ಅಪೇಕ್ಷೆ ಇಟ್ಕೊಂಡಿದ್ದಾರೆ. ವಿಚಾರ ಮಾಡಿ. ಒಂದು ಸ್ವಲ್ಪ ಈ ಸ್ವಯಂಭೂ ಸ್ತೋತ್ರದ ಪ್ರಸ್ತಾವನೆಯೊಳಗೆ ಬಂದಿದೆ ಅದು ವಿಷಯ. ಓದಿದೆ ಒಮ್ಮೆ 2 ಸರಿ 4 ಸರಿ ಓದಿದೆ. ಅದು ಸ್ವಲ್ಪ ಚರ್ಚಾನ ಆಗಬೇಕು ಅಂತ ನನಗೂ ಅನಿಸಿತ್ತು. ಮತ್ತು ಇವತ್ತು ನೀನು ಹೇಳಿದೆ ಸ್ವಲ್ಪ ಆಗಬೇಕಂತ ಹೇಳಿ. ಸಮಯ ಯಾವಾಗ ಬರ್ತಿದೆ ನೋಡೋಣ. ಸಮಯ ಅಂತೂ ಹೀಗೆ ಕೈಯೊಳಗಿಂದ ಜಾರಿ ಹೋಗ್ತಾ ಇದೆ. ಇಲ್ಲಿ 1 ಗಂಟೆ ಎಷ್ಟು ಶೀಘ್ರವಾಗಿ ಕಳೀತಿದೆಯಲ್ಲ ಅಷ್ಟೇ ಶೀಘ್ರವಾಗಿ 24 ಗಂಟೆ ದಿವಸ ಕಳೆದು ಹೋಗ್ತಾ ಇದೆ. ಏನೂ ಇಲ್ಲ ವ್ಯತ್ಯಾಸ, ಕಳೆದು ಹೋಗ್ತಾ ಇದೆ. ಏನೂ ಮಾಡ್ತಾ ಇಲ್ಲ ನಾವು. ಆಗುವುದು ಆಗ್ತಾ ಇದೆ, ಬಸ್ ನಾವು ಮಾಡ್ತಾ ಇದ್ದೇವೆ ಅಂತಂದ್ರೆ ಬಂದ್ 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 ಬಂದ್. ನಾವು ಏನೋ ಸ್ವಾಧ್ಯಾಯ ಮಾಡಬಾರ್ದು. ಈ ಮಟ್ಟ ಮನಸ್ಸಲ್ಲೇ ಓದ್ತಿರ್ತೇವೆ, ಓದುವಾಗ ಮನಸ್ಸು ಹತ್ತಾಗಿಲ್ಲ ಅಂತ ಸ್ವಲ್ಪ ಜೋರ್ಲೆ ಓದಿದ್ರೆ ಒಂದು 5 ಮಿನಿಟ್ ಅದಕ್ಕೆ ಹೇಳ್ತಾರೆ ಮನಸ್ಸು ಹತ್ತದೆ. ಆಮೇಲೆ ಮತ್ತೆ ಮನುಷ್ಯನಾಗ ತಾನೇ ಓದ್ಬೋದು. ಇವೆಲ್ಲ ಧಾರ್ಮಿಕ ಕ್ರಿಯಾಗಳು ಹೊರಗಿಂದ ಏನಿದಾವೆ ಅವ್ರವ್ರ ಮಟ್ಟಿಗೆ ಅವ್ರವ್ರ ತರ್ತಮದಿಂದ ಇರ್ತದೆ. ಅವ್ರವ್ರ ತರ್ತಮದಿಂದ ಅದು ಉದ್ಬೋಧನೆ ಹೇಳ್ತಿರ್ತಾರೆ. ತಮಗೆ ಯಾವ ರೀತಿ ಸಾಧಿಸ್ತಿದೆಯೋ, ಯಾವ ರೀತಿ ಲಾಭ ಕಾಣಿಸ್ತಿದೆಯೋ ಅದರ ಆ ಲಾಭ ಆಗಮದ ತಕ್ಕಡಿಯೊಳಗೆ ಇಟ್ಟು ನೋಡಬೇಕು. ಇಷ್ಟ ತನ್ನಷ್ಟಕ್ಕೆ ತಾನೇ ನಿರ್ಣಯ ಮಾಡೋದಲ್ಲ, ಆಗಮದ ತಕ್ಕಡಿಯೊಳಗೆ ಇಟ್ಟು ತೂಗಿ ನೋಡ್ರಿ. ಆಗಮದ ಪ್ರಕಾಶದೊಳಗೆ ಬಂದು ವಿಚಾರ ಮಾಡಿ. ಇಷ್ಟ ಹೇಳೋದಿದೆ. ಮಿಥ್ಯಾ ಭ್ರಾಂತಿಯನ್ನು ಇನ್ನಷ್ಟು ಪುಷ್ಟ ಮಾಡಬಾರ್ದು. ಮಹಾಭಯಂಕರ ಇದೆ. ಈಗ ನೋಡ್ರಿ, ಸಾಮಾನ್ಯ ಮಾತು ಹೇಳ್ತೇನೆ. ನಾವು ಪೀಠದ ಮೇಲೆ ಜನವಾಣಿ ಪರಿಸ್ಥಾಪನೆ ಮಾಡಿರ್ತೇವೆ ನಿಮಗೆ. ನಾನು ಯಾರು ದೋಷ ಅಂಥೇಳಿ ಹೇಳೋದಿಲ್ಲ, ಆದರೆ ಸ್ವಾಭಾವಿಕ ಎಷ್ಟು ಬೇಗ ಬೇಗ ನಮ್ಮಲ್ಲಿ ದೋಷಗಳಾಗ್ತೀವಿ. ಸ್ಥಾಪನಾ ಮಾಡಿರ್ತೇವೇನೆಲ್ಲ, ಕೂತಿರುವಾಗ ಅದರ ವಿನಯ ಇದೆ, ಎದ್ದ ನಂತರ ಅದರ ಅವಿನಯ ಹೇಗಾಗ್ತಿದೆ ವಿಚಾರ ಮಾಡಲಿಲ್ಲ. ಅದಕ್ಕೆ ಅವರು ಕಾರಣ ಕೊಟ್ಟರು, ಯಾರೋ ವ್ಯಕ್ತಿ ಕಾರಣ ಕೊಟ್ಟರು. ಅದನ್ನು ಕೈಯಲ್ಲಿ ಹಿಡಿದ ನಂತರ ಅದರ ವಿನಯ ಆಗಿದೆ. ಅದನ್ನು ನಾವು ವಿನಯದಿಂದ ಸ್ಥಾಪನೆ ಮಾಡಿದ್ದೇವೆ, ನತಮಸ್ತಕ್ಕಾಗಿ ಕೂತಿದ್ದೇವೆ. ಅಂದರೆ ಯಾವ ಕಾರ್ಯ ನಾವು ವಿಚಾರ ಶೂನ್ಯ ಕಾರ್ಯ ಮಾಡ್ತೇವಲ್ಲ ಅದರಿಂದ ನಮ್ಮಲ್ಲೇ ಏನೂ ಲಾಭ ಆಗುವುದು ಅಷ್ಟೇ ಇದೆ. ಅನ್ನ ಅಪ್ಪಾಜಿ ಹೇಳಿರಲ್ಲ, ಒಂದು ಬ್ಯಾಂತು ಅಂತಂದ್ರೆ, ಒಂದು ಹಳ್ಳಕ್ಕೆ ಬಿತ್ತು ಅಂತಂದ್ರೆ ಇಡೀ ಸಮೂಹ ಇಲ್ಲ. ವಿಚಾರ ಒಂದನ್ನ ಮಾಡಲಿಲ್ಲರಿ ನಾವು. ಅಸಂಖ್ಯಾತ ಅಲ್ಲ, ದಿನ ಅಸಂಖ್ಯಾತ ಬರ್ತಾವ್ರಿ ತಲೆಯೊಳಗ. ಹೀಗಾಗಿ ಸತ್ಯದ ಸ್ವೀಕಾರ ಆಗೋದ ವಿಚಾರ ಶೂನ್ಯ. ನಾವು ಸಂಜ್ಞೆ ಅದೀವಿ, ಅಸಂಜ್ಞೆ ಅದೀವ್ರಿ. ಅಸಂಜ್ಞೆದ ಹಂಗನ ಅದೇವ್ರಿ. ಈಗ ಬಾರಿಲ್ಲವ್ರಿಗೆ ಈ ವಿಷಯ ಕೈಯಾಗ ತಗೊಂಡು ಗ್ರಂಥ ತಗೊಂಡು
ಅದೆಲ್ಲ ಅವರು ಯಾವುದೋ ಒಂದು ಸಭೆದಾಗ ಮಕ್ಕಳಿಗೆ ಹೇಳುವಾಗ ಹೇಳಿಬಿಟ್ಟಾರೆ ಈ ಕ್ಯಾ ನಯಾ ಶುರು ಹುವಾ ಹೈ ನೋಡ್ರಿ ಅಂತ ನಾ ಪ್ರತ್ಯಕ್ಷ ಇದ್ರೆ ಅವ್ರು ಹೇಳುವಾಗ ನೋಡ್ರಿ ಎಲ್ಲೇ ಬಹಳ ಅದೇ ದಿವಸದಿಂದ ಯಾವ ದಿವಸ ಆ ವಿಷಯ ಬಂತು ಅದೇ ದಿವಸದಿಂದ ನನಗೆ ಅದರ ವಿಚಾರ ಇತ್ತು. ಆದ್ರೆ ಬರೀ ಇವ್ರು ಇನ್ನೊಬ್ಬರು ವಿರೋಧನ ಮಾಡ್ತಾರೋ ಅನ್ಬಹುದು ಅನ್ನುವ ಒಂದು ಭಯದಿಂದ ಮಾಡಿಲ್ಲ ಅವ್ರು ಸ್ವತಃ ಅಂದಾರೆ ಈ ಕ್ಯಾ ನಯಾ ಪ್ರथा सुरू आहे विनेकी ಅಂತ ಅಂದ್ಬಿಟ್ಟಾರೆ. उभं राहिल्यावर हातात घ्यायचं नाही असं म्हणतात. आपण उभं राहिलं तर ते हातात घ्यायचं नाही. घ्यायचं नाही असं म्हणत नाही. घेतल्यानंतर विनय होते आणि इथं ठेवल्यानंतर अविनय होते असं कसं विचार केला तुम्ही? नाही आम्हाला कल्पना काय आपण उभं राहिलं की पायाकडे हे राहते म्हणून आपण हातात घेऊन उभं ते राहिलं आपलं ಅದು ತನ್ನ ಸಿಂಹಾಸನದ ಮೇಲೆ ವಿರಾಜಮಾನ ಇದೆ ಏನಿಲ್ಲ आहे पण ते आपण ಹಾಗೆ ಅದಕ್ಕೆ ಅದು ಕಾರಣ ಕೊಟ್ಟಿದ್ದಾರೆ ಅವರು. ಇಲ್ಲೇ ಆದದ್ದಿದೆ ಅದು ಕಾರಣ ಕೊಟ್ಟಿದ್ದಾರೆ. ಅದು ಯಾರ ಅಂತ ಹೇಳಿ ಹೇಳುವ ಅವಶ್ಯಕತೆ ಇಲ್ಲ. ಅದು ಮೂಲ ಎಲ್ಲಿಂದ ಉಗಮಾಯಿತು ಅನ್ನೋದಂತೂ ನನಗೆ ಗೊತ್ತಿಲ್ಲ. ಆದ್ರೆ ಇಲ್ಲಿ ಎಲ್ಲಿಂದ ಬಂತು ಅನ್ನೋದು ನನಗೆ ಗೊತ್ತಿದೆ. ಅದಕ್ಕೆ ಕಾರಣ ಕೊಟ್ಟರು. ಮೊಳಕಾಲದ ಕೆಳಗಾಗ್ತಿದ್ದಿ ನೋಡ್ರಿ ಹೇಳಿದ್ದಾರೆ. ಮಂದಿರಕ್ಕೆ ಹೋಗು ವೇಳೆದೊಳಗಾಯ್ತು ಅಥವಾ ಪುಸ್ತಕ ಓದು ವೇಳೆದೊಳಗಾಯ್ತು ನಾಭಿಯಿಂದ ಕೆಳಗೆ ಇರಬಾರ್ದು ಅಂತ ಹೇಳಿ ಹೇಳ್ತಾರ್ರಿ. ಆದರೆ ಅದು ಸರ್ವಥಾ ಸತ್ಯ ಆಗ್ತಿದೆ ಅಂದ್ರೆ ಸಾರ್ವಕಾಲಿಕ ಸತ್ಯ ಅಂದ್ರೆ ತತ್ವ ಏನಿದೆ ಅದು ಸರ್ವಥಾ ಸತ್ಯ ರೀ. ಸಾರ್ವಕಾಲಿಕ ಸತ್ಯ ಇವೆಲ್ಲ ಎಷ್ಟು ಪ್ರಯೋಜನ ಉಳ್ಳವದವು. ನಾವೀಗ ಅದನ್ನ ಪೂಜ್ಯವಾಗಿನ ಒಂದು ಆಸನದ ಮೇಲೆ ಅದನ್ನು ವಿರಾಜಮಾನ ಮಾಡಿದೆವು ಅಥವಾ ಇಲ್ರಿ? ಹಾಗಾದ್ರೆ ನಾವು ಹೇಳುವ ವೇಳೆದೊಳಗೆ ಅದನ್ನು ತಗೊಂಡು ಹೇಳಬೇಕು. ಹೀಗೆ ಅದರೊಳಗೆ ಅವಿನಯ ಆಗ್ತಿದೆ ಅನ್ನೋದು ಎಲ್ಲಿಂದ ಬಂತು? ವಿಚಾರ ಪ್ರತಿಯೊಂದಕ್ಕೂ ಮಾಡುವುದಿದೆ ನೋಡಿ. ಮತ್ತು ಯಾವ ಮಾತಿನ ವಿಚಾರ ಎಲ್ಲಿಯವರೆಗೆ ಮಾಡುವುದಿಲ್ಲ ಅಲ್ಲಿಯವರೆಗೆ ಆ ಮಾತು ಎಲ್ಲವೂ ಅಂಧಶ್ರದ್ಧೆಯೊಳಗೆ ಸಮಾವೇಶ. ಸಂಜ್ಞೆಯಿಂದ ಅರ್ಥ ಬಹಳ ವಿಶಾಲ ಇದೆ.